व्याख्यामुद्रां करसरस्यैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामविर्भूयात् अनघमहिमा मानसे वागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतमः नमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 84ನೆಯ ಪ್ರವಚನ. ವಿಶೇಷವಾಗಿ ಕ್ಷತ್ರಿಯ ಪುರೋಹಿತನ ಜೊತೆಯಲ್ಲಿ ತನ್ನ ಎಲ್ಲ ಸಾಧನೆಗಳನ್ನು ಕರ್ಮಾಂಗಗಳನ್ನು ನಡೆಸಿಕೊಡಬೇಕು ಅನ್ನುವುದರ ಬಗ್ಗೆ ವಿಸ್ತಾರವಾದಂತಹ ಬ್ರಹ್ಮ ಸಮಾಜದ್ದು ಕ್ಷತ್ರ ಸಮಾಜದ ಯೋಗದ ಬಗ್ಗೆ, ಮಾನ್ಯತೆಯ ಬಗ್ಗೆ, ಪ್ರಜೆಗಳ ಜೊತೆಯಲ್ಲಿ ಅವರ ವಿಶೇಷವಾದ ಒಡನಾಟಗಳ ಅಭಿವೃದ್ಧಿಯ ಬಗ್ಗೆ ಭೀಷ್ಮರು ಧರ್ಮರಾಜನಿಗೆ ಐಲನ ಚಿಂತನೆಯ ನೆಲೆಯಲ್ಲಿ ಹೇಳಿಕೊಟ್ರು. ಅದೇ ರೀತಿಯಾಗಿ ಮತ್ತೆ ಪುರೂರವಸ್ಸುನು ಚಿಂತನೆ ಮಾಡಿರತಕ್ಕ ಸಂಗತಿಗಳೇನು ಅಂತ ಮುಂದೆ ಹೇಳುತ್ತಾ, ಎಲ್ಲಕ್ಕೂ ಈ ಬ್ರಹ್ಮ ಮತ್ತು ಕ್ಷತ್ರ ಒಟ್ಟಾರೆ ಒಂದೇ ಶಕ್ತಿಯಾಗಿ, ಅದರಿಂದ ಬ್ರಹ್ಮಕ್ಷತ್ರಂ ಹಿ ಸರ್ವಾಸಾಂ ಬಲಾನಾಂ ಮೂಲ ಮುಚ್ಯತೆ ಅಂತ ಎಲ್ಲ ಬಲಗಳ, ಎಲ್ಲ ವಿಷಯಗಳ, ಎಲ್ಲ ಸಿದ್ಧಾಂತಗಳ ವಿಷಯದಲ್ಲಿ ಪ್ರಧಾನ ಇದ್ದಾರೆ ಇವರು. ಕ್ಷತ್ರಿಯ, ಬ್ರಾಹ್ಮಣ, ಪುರೋಹಿತ, ರಾಜ ಅನ್ನೋ ನೆಲೆಯಲ್ಲಿ ವಾಸ್ತವವಾಗಿ ಇವರೊಬ್ಬರೊಬ್ಬರಿಗೆ ಪರಸ್ಪರವಾಗಿ ಪೂರಕಗಳೇ ಆಗಿದ್ದುಕೊಂಡು ಒಂದಿಲ್ಲದೆ ಇದ್ದಾಗೆ ಅನ್ನುವ ನೆಲೆಯಲ್ಲಿ ಇವರ ವೈಭವಗಳ ಬಗ್ಗೆ ತಿಳಿಸಿಕೊಟ್ರೆ ಐಲ ಕೇಳುತ್ತಾನೆ. ಕಶ್ಯಪರಲ್ಲಿ ಮತ್ತೆ ತ್ಯಾಗ ಆದರೆ ಒಬ್ಬರಿಂದೊಬ್ಬರಿಗೆ. ಒಂದೊಮ್ಮೆ ದೊರೆ ಬ್ರಹ್ಮವರ್ಗದವರನ್ನು ಬಿಟ್ಟ, ಅವರ ಜೊತೆಯಲ್ಲಿ ತನ್ನ ಕೈಂಕರ್ಯಗಳನ್ನು ನಡೆಸಿಕೊಟ್ಟಿಲ್ಲ. ಅಥವಾ ಈ ಚಿಂತನ ವರ್ಗ ಸಮಾಜ ಅದು ದೊರೆತನ ಇಲ್ಲದೆ ಇರುವುದಾದರೆ ಅದು ಹೇಗಾಗುತ್ತೆ, ಏನಾಗುತ್ತೆ ಅಂತ ಅವರೀರುವರ ಪೂರ್ಣವಾದಂತಹ ವ್ಯವಸ್ಥೆಯನ್ನು ಒಪ್ಪದೇ ಇದ್ದ ನೆಲೆಯಲ್ಲಿ ಪ್ರಶ್ನೆ ಕೇಳಿಕೊಂಡ್ರೆ ಅವರು ಉತ್ತರಿಸ್ತಾರೆ, ಅವರಿಬ್ಬರಲ್ಲಿ ವಿರೋಧವೊಂದೊಮ್ಮೆ ಉಂಟಾದರೆ, ಪರಸ್ಪರವರು ಪ್ರೀತಿ ವಿಶ್ವಾಸಗಳಿಂದ ನೆಲೆಗೊಳ್ಳದೇ ಇದ್ದರೆ ಮೊದಲಾಗಿ ಭೇದ ವೈರ ಅವರಲ್ಲಿ ಬಹಳಷ್ಟು ದೂರವಾದ ಬದುಕು ಉಂಟಾಗ್ತದೆ ಅಂತ. ಮುಖ್ಯವಾಗಿ ದ್ವಿಧಾಹಿ ರಾಷ್ಟ್ರಂ ಭವತಿ ಕ್ಷತ್ರಿಯಸ್ಯ, ಆ ದೊರೆಯ ದೇಶ ಇಬ್ಬಾಗ ಆಗ್ತದೆ. ಅಂದ್ರೆ ಫಿಸಿಕಲಿ ಅಲ್ಲ, ಅದು ಮೆಂಟಲಿ, ಮತೀಯವಾಗಿ ಅಲ್ಲಿ ಧೋರಣೆಗಳು ಏಕಪ್ರಕಾರವಾಗಿ ಇರುವುದಿಲ್ಲ. ಕೆಲವರಂತೂ ದೊರೆಗಳಿಗೆ ಜೈ ಅಂದುಬಿಟ್ರೆ ಎಷ್ಟೋ ಜನ ಬ್ರಹ್ಮವರ್ಗದ ಮೇಲಿನ ಅಭಿಮಾನದಿಂದ ದೊರೆಯನ್ನು ದೂರುತ್ತಾರೆ. ಅದು ತಿಳ್ಕೊಳ್ಬೇಕು ಅಂತಾನೆ. ಹಾಗಾಗಿ ಅವರು ಯಾವತ್ತೂ ಪರಸ್ಪರವಾದ ಅನ್ಯೋನ್ಯತೆಯಲ್ಲಿ ಬದುಕಬೇಕು, ಇರಬೇಕು. ಇಲ್ಲಾದ್ರೆ ಬ್ರಹ್ಮ ಕ್ಷತ್ರಂ ಯತ್ರ ವಿರುದ್ಧತೀಹ. ವಿಶೇಷವಾಗಿ ಸಹಜವಾಗಿಯೇ ನೋಡಿಕೊಂಡ್ರೆ ಕ್ಷತ್ರಿಯ ಬೀರವೇ ಬ್ರಹ್ಮವರ್ಗವನ್ನು ದೂರ ಮಾಡುವುದು, ಬಿಟ್ಟಿಡುವುದು ವಾಸ್ತವವಾಗಿ.
ಅದರಿಂದ ಪ್ರಶ್ನೆಯಲ್ಲಿ ಬಿಡುವುದೊಂದು, ಇರುವುದೊಂದು ಲೆಕ್ಕ. ಕ್ಷತ್ರಿಯರೇಕೆ ಬ್ರಾಹ್ಮಣರನ್ನು ದೂರ ಇಡುತ್ತಾರೆ ಎನ್ನುವ ಚಿಂತನೆಯೂ ಸರಿ. ಇಟ್ಟರೆ ಏನು ಅಂತ. ಒಂದೊಮ್ಮೆ ಬ್ರಹ್ಮವರ್ಗ ಕ್ಷತ್ರ ವರ್ಗದ ರಕ್ಷಣೆಯಲ್ಲಿ ಇಲ್ಲದೆ ಹೋದ್ರೆ ಏನಾಗತ್ತೆ ಅಂತ. ಹಾಗೆ ಅವರಾಗಿ ಅವರನ್ನು ದುಡುವುದಿಲ್ಲ, ದೂರ ಇಡುವುದಿಲ್ಲ, ದೂರ ಆಗ್ತಾರೆ ಎನ್ನುವ ನೆಲೆಯಲ್ಲಿ ವಾಸ್ತವವಾಗಿ. ಅದರಿಂದ ಇಲ್ಲಿ ಪ್ರಧಾನವಾಗಿ ದೊರೆಗಳೇ ದೂರುವುದರಿಂದ, ದೂರ ಇಡುವುದರಿಂದ ಆಗತಕ್ಕಂಥ ಅನಾಹುತ ಅನ್ನುವ ಬಲಂ ದಸ್ಯವಹ ತದ್ ಭಜಂತೆ. ಊರು ತುಂಬ ಕಳ್ಳರಾಗ್ತಾರೆ ಅಂದ್ಬಿಟ್ಟು ದೋಚಿಕೊಂಡು ಹೋಗ್ತಾರೆ. ಸಿಕ್ಕಾಪಟ್ಟೆ ತೊಂದರೆಗಳು. ಹಿಂದಿ ಮಾತುಗಳನ್ನೆಲ್ಲ ರಾಜನ ದೊರೆತನದ ಹಿನ್ನೆಲೆಯಲ್ಲಿ ರಾಷ್ಟ್ರದ ಅವಸ್ಥೆಯನ್ನು ಭೀಷ್ಮ ಹೇಳಿದ್ದ. ಇಲ್ಲಿ ಅವರ ಸಂವಾದಗಳಲ್ಲಿ ಬಂದಿರತಕ್ಕಂಥ ಕೆಲವು ಮಾತುಗಳ ನೆರಳಿನಲ್ಲಿ ಈ ಮಾತುಗಳನ್ನು ಮತ್ತೆ ಮೆಲುಕು ಹಾಕ್ತಾ ಇದ್ದಾನೆ. ತಥಾ ಬಲ್ಯಂ ತತ್ರ ವಿಂದತಿ ಸಂತಹ. ಒಳ್ಳೆಯವರು, ಈ ಜ್ಞಾನಿಗಳು ಎಲ್ಲ ಅವರು ದುರ್ಬಲರಾಗ್ತಾರೆ. ಅವರಿಗೆ ಯಾರು ಹೇಳುವವರು ಕೇಳುವರಿಲ್ಲ ಆಗ್ತದೆ. ಅವರ ಮೇಲೆ ಆಕ್ರಮಣಗಳೆಲ್ಲ ಆಗ್ತವೆ. ಸುತ್ತಮುತ್ತಲು ಎಲ್ಲ ಕಳ್ಳಕಾಕರಂತೆ ಬದುಕ್ತಾರೆ ಎಲ್ಲರೂ ಆ ಪ್ರದೇಶಗಳಲ್ಲಿ. ಅಂತಹ ಕಡೆಯಲ್ಲಿ ನೈಷಾವರ್ತಃ ವರ್ಧತೆ ಜಾದುಗೇಹೆ ನಾಧೀಯತೆ ತತ್ ಪ್ರಜಾ ಹಾಗೆ ನೋ ಯಜಂತೆ. ಎಲ್ಲಿಯೂ ವ್ಯವಸ್ಥಿತವಾದಂತಹ ಪ್ರೋಗ್ರೆಸ್ ಇರುವುದಿಲ್ಲ, ಅಭಿವೃದ್ಧಿ ಕಾಣುವುದಿಲ್ಲ. ರಾಜರ ವಿಶೇಷವಾದಂತಹ ಆಶ್ರಯ ಇದ್ದಾಗ ಮಾತ್ರವೇ ಪ್ರೀತಿ ವಿಶ್ವಾಸದಿಂದ ಬೆಳವಣಿಗೆ ಉಂಟಾಗ್ತದೆ. ಯಾವ ಮನೆಯಲ್ಲಿ ಸಸೂತ್ರವಾದಂತಹ ಯಾವುದೇ ಒಳ್ಳೆಯ ಕೆಲಸಗಳಾಗ್ತಾ ಇರುವುದಿಲ್ಲ ಅಂತ. ದಂಡನೆಯ ನೆಲೆಯಲ್ಲಿಯೇ ಅಧ್ಯಯನದ ಚಿಂತನೆ ಆದ್ರಿಂದ ಯಾರು ಏನು ಓದುವುದಿಲ್ಲ ಅಂತ ಹೇಳಿಬಿಟ್ಟ. ಓದುವುದಿಲ್ಲ ಅಂದ್ರೆ ಪರವಾಗಿಲ್ಲ, ಅವರಿಗೆ ಗೊತ್ತಿಲ್ಲ ಅಲ್ಲ, ವೇದ ಇಲ್ಲ ಆಗ್ತದೆ ಲೋಕದಲ್ಲಿ ಅಂತ ಅಲ್ಲಿಯವರೆಗೆ ಹೋಗ್ತದೆ ಅದು. ಅಧ್ಯಯನ ಇಲ್ಲ ಅಂದ್ರೆ ಅಧ್ಯಯನದಿಂದ ನೆಲೆಗೊಂಡಿರತಕ್ಕಂತಹ ವೇದ ಪರಂಪರೆ, ವೇದ ಸಂಸ್ಕೃತಿ ಇದೆಲ್ಲ ಬಿದ್ದೋಗ್ತದೆ, ಇಲ್ಲ ಆಗ್ತದೆ. ನಾವು ಹೇಗೆ ವಿದೇಶ ಪದ್ಧತಿಗಳ ನೆರಳಿನಲ್ಲಿ ಕೆಲವು ಔಷಧಗಳನ್ನೆಲ್ಲ ಒಟ್ಟು ಮಾಡಿಕೊಂಡೆವು ರೋಗಕ್ಕೆ. ಈಗೇನಾಯಿತು, ಊರಿನ ಅಂದ್ರೆ ಗಿಡಮೂಲಿಕೆಗಳ ಮದ್ದಿನ ಅಂಶಗಳ ಪರಿಚಯ ನಮ್ಮನ್ನು ಬಿಟ್ಟೋಯಿತು, ತಪ್ಪಿಯೋಯ್ತು, ಇಲ್ಲ ಆಯ್ತು. ಹಾಗೆಯೇ ವೇದ ಶಿಕ್ಷಣಗಳು ನೆಲೆಗೊಳ್ಳುವುದಿಲ್ಲ. ಮತ್ತೇನು ವೇದ ಇಲ್ಲ ಅಂತಾದ್ರೆ ಅಧ್ಯಯನ ಇಲ್ಲ ಅಂತಾದ್ರೆ ವೇದದಿಂದ ಬಂದಿರತಕ್ಕಂಥ ಯಜ್ಞಯಾಗಗಳಿಲ್ಲ. ಇದು ತಮಾಷೆ ಅಲ್ಲ. ಇವತ್ತು ನಮಗೆ ಯಜ್ಞಯಾಗಗಳ ಪರಿಚಯ ಎಷ್ಟುಂಟು ಹೇಳಿ. ನೀವು ಎಲ್ಲಿ ನೋಡಿದ್ರಲ್ಲಿ ಯಾವತ್ತು ನೋಡಿದ್ರು ಎಲ್ಲರೂ ಹೋಮ ಮಾಡಿಸ್ತಾನೆ ಅಂತ ನೀವು ಹೇಳ್ಬಹುದು. ಹೋಮವನ್ನು ಅಗ್ನಿಕುಂಡದಲ್ಲಿ ಆಹುತಿಯ ಪ್ರಧಾನದಲ್ಲಿಯೇ ಇಟ್ಟುಕೊಂಡು ಅರ್ಥ ಮಾಡಿಕೊಳ್ಳುವವರಿಗೆ ಅಷ್ಟೇ. ಯಾಕೆ ಅವ್ರಿಗೆ ಗೊತ್ತಿಲ್ಲ. ಯಜ್ಞ ಯಾಗಗಳೇನೆನ್ನುವುದೇ ಗೊತ್ತಿಲ್ಲದವರಿಗೆ ಏನು ಹೇಳುವ ನಾವು. ಅವರು ತಿಳ್ಕೊಂಡಿದ್ದಾರೆ, ಕುಂಡ ಮಾಡುತ್ತಾರೆ, ಅಗ್ನಿಯಲ್ಲಿ ಅಲ್ಲಿ ಆಹುತಿಗಳನ್ನು ಕೊಡುತ್ತಾರೆ, ಸಮಿದೆಯೋ ಅಥವಾ ದ್ರವ್ಯಗಳೋ ಅಥವಾ ತುಪ್ಪವೋ, ಅಲ್ಲಿಗೆ ಮುಗಿಯಿತು. ಎಂತ ಎಂತ ಹೇಳುವ. ಈಗ ಅಶ್ವಮೇಧ ಯಾಗ ಅಂತಾರೆ. ಇದೀಗ ಪಾಂಡವರು ಮಾಡಿದ ನಾವು ಮುಂದಿನ ಅಶ್ವಮೇಧಿಕ ಪರ್ವದ ಚಿಂತನೆಯನ್ನು ಮುಗಿಸಿ ಬಟ್ಟೆವು. 5 ವರ್ಷದ ವ್ಯಾಪ್ತಿಯಲ್ಲಿ ಮಾಡಿದ 3 ಅಶ್ವಮೇಧ ಯಾಗಗಳು ಅಂತ ಅರ್ಥ ಮಾಡಿಕೊಂಡೆವು. ಏನು ಅರ್ಥ ಆಯ್ತು ನಮಗೆ? ಇದರಲ್ಲಿ 15 ವರ್ಷ ಕಳೆದೋಯ್ತು ಎನ್ನುವುದು ಅರ್ಥ ಆಯ್ತಲ್ವ. ಒಂದು ಯಾಗ 5 ವರ್ಷದ ವ್ಯಾಪ್ತಿಯಲ್ಲಿ ಪಾಂಡವರಲ್ಲಿ ನಡೆದಿದೆ. ಅದಕ್ಕೆ ಬೇಕಾದ ದ್ರವ್ಯಗಳನ್ನು ಸಂಪಾದನೆ ಮಾಡಲಿಕ್ಕೆ ವೇದವ್ಯಾಸರಿಂದ ಅವಕಾಶ ಪಡೆದವರು ಇಷ್ಟೆಲ್ಲ ತಂದಿದ್ದಾರೆಲ್ಲ ಕೇಳಿಕೊಂಡವು. ಯೋಚನೆ ಮಾಡಿಕೊಳ್ಳಿ, ಇನ್ನೊಮ್ಮೆ ಅಶ್ವಮೇಧ ಪರ್ವದ ಚಿಂತನೆ ಮಾಡಲಿಕ್ಕೆ ಹೋಗಿ ಅರ್ಥ ಆಗುತ್ತೆ ಹೇಗೆ ಅಂತ. ಇವತ್ತಿಯಲ್ಲಿ ಅದರ ಅಶ್ವಮೇಧ ಯಾಗ ಕೇಳುತ್ತೇವ, ಕಾಣುತ್ತದ? ರಾಜರು ಮಾಡತಕ್ಕಂಥ ಅಶ್ವಮೇಧ ಯಾಗ, ಬ್ರಾಹ್ಮಣರು ಮಾಡುತ್ತಿದ್ರು ಬೇರೆ ಯಾಗ, ಸೋಮಯಾಗ ಇತ್ತು. ಸೋಮಯಾಜಿಗಳೆಲ್ಲ ಇದ್ದಾರೆ ಈಗ ನಮ್ಮಲ್ಲಿ. ಸರ್ನೇಮಲ್ಲಿ ಮಾತ್ರ ಇದ್ದಾರೆ ಸೋಮಯಾಜಿಗಳು. ಅವರ ವಂಶದಲ್ಲಿ ಯಾರೋ ಯಾವತ್ತೋ 4-6 ತಲೆಮಾರಿನಿಂದ ಯಾರೋ ಸೋಮಯಾಗ ಮಾಡಿದ್ದಾರೆ. ಸೋಮಯಾಗಕ್ಕೆ ಸೋಮರಸ ಬೇಕು, ಜಜ್ಜಲಿಕ್ಕೆ ಸೋಮ ಬಳ್ಳಿ ಬೇಕು. ಇವತ್ತು ಆ ಬಳ್ಳಿಯೇ, ನಾನೊಂದ್ಸರ್ತಿ ಹೇಳಿದ್ದೇನೆ ನಿಮಗೆ ಸೋಮ ಬಳ್ಳಿಯ ಪರಿಚಯ ಹೇಗಿರುತ್ತೆ ಅಂತ. ಬಳ್ಳಿಯೇ ಇಲ್ಲ, ಮತ್ತೆ ಮಾಡುದೇನು? ಇಂಥದ್ದೇ ಕಾರೀರ್ಯ ವೃಷ್ಟಿಗಾಮೋ ಯಜೇತ ಅಂತ ಹೇಳುತ್ತದೆ ವೇದ. ಮಳೆ ಬರಬೇಕಾ? ಕಾಲದಲ್ಲಿ ಮಳೆ ಬರಲಿಲ್ವಾ? ಕಾರೀರಿಯಾಗ ಮಾಡಿ ಇಂದ. ನಮಗೆ ಕಾರೀರಿಯಾಗ ಅಂದ್ರೆ ಏನೋ ಗೊತ್ತಿಲ್ಲ, ಮತ್ತೆಂತ ಹೇಳು. ಹೀಗೆ ಶಯನಯಾಗ ಇದೆಲ್ಲ ಬಹಳ ವಿಚಿತ್ರವಾಗಿರತಕ್ಕಂಥ. ಇನ್ನು ಆಪ್ತೋಯಾಮ, ವಾಜಪೇಯ
ವಾಜಪೇಯಿ ಇದ್ದಾರೆ ಸರ್ನೇಮಲ್ಲಿ, ವಾಜಪೇಯಿ ಯಾಕೆ ಗೊತ್ತಿಲ್ಲ. ರಾಜಸೂಯ ಅದು ಪಾಂಡವರಲ್ಲಿ ಒಮ್ಮೆ ಆದದ್ದು. ಅದು ಬದುಕಿದ್ದಾಗ ಒಬ್ಬ ಸಮ್ರಾಟ್ ಬದುಕಿದ್ದಾಗ ಮಾಡುವಂತೆ ಇನ್ನೊಬ್ಬ ಇಲ್ಲ ಅಂತ ರೀತಿ ಇದ್ದದ್ದು. ಒಂದು ಶತಮಾನದಲ್ಲಿ ಎಲ್ಲೂ ಕೇಳುವ ಯಾಗಗಳದೆಲ್ಲ ರಾಜಸೂಯ ಎಲ್ಲ. ನಮಗೆ ಏನು ವಿಶೇಷ ಅನ್ನಲೇ ಗೊತ್ತಿಲ್ಲ. ಪ್ರಾಣಿಯ ಬಲಿ ಕೊಡುವ, ಯೂಪವನ್ನು ಕಟ್ಟಿ ಹಾಕುವ, ಕೆಲವೆಲ್ಲ ನಾವು ಅಶ್ವಮೇಧಿಕ ಪರ್ವದಲ್ಲಿ ಕೆಲವು ಮಾತುಗಳನ್ನೆಲ್ಲ ಹೇಳಿಕೊಟ್ಟಿದ್ದೆ ನಿಮಗೆ. ಯೂಪದ ಕಥೆಯನ್ನು ಹೇಗಿರುತ್ತದೆ, ಅಷ್ಟಭುಜದ ಕಂಬ ಪ್ರಾಣಿಯ ಬಲಿಗೆ ಎಷ್ಟು ಕಂಬಗಳು ಎಲ್ಲ ಅಂತ ವೈದಿಕವಾಗಿ ಕೆಲವು ಹಿನ್ನೆಲೆಗಳು ಮಾತುಗಳು. ಅದು ನಮಗೆ ಈ ರೀತಿಯಾದ ದೊಡ್ಡ ದೊಡ್ಡ ಮಟ್ಟಿನ ಯಜ್ಞಯಾಗಗಳು ಏನು ಸುದ್ದಿ ಗೊತ್ತಿಲ್ಲ. ನಾವು ಮತ್ತೆ ಮಾಡುದೇನು ಕೇಳಿದ್ರೆ ನಾವು ಮಾಡುದೆಲ್ಲ ಶಾಂತಿ ಕರ್ಮಗಳೆಲ್ಲ ಎಲ್ಲಿಯೋ ಯಾರಿಗೋ ಸಂಧ್ಯೆ ಆದಾಗ ಗ್ರಹ ಶಾಂತಿ ಹೋಮ ಇಂಥದ್ದೆಲ್ಲ ಮಾಡೋದಷ್ಟೇ ಹೊರತು ಬಿಟ್ರೆ ನಮಗೆ ಗೊತ್ತಿಲ್ಲ ವೈದಿಕವಾದ ದೊಡ್ಡ ದೊಡ್ಡ ಯಾಗಗಳ ಬಗ್ಗೆ ಅನೇಕ ಕಾಲದಲ್ಲಿಯ ಆ ಚಿಂತನೆ ಇವೆಲ್ಲ ಅರ್ಥ ಆಗುವುದಿಲ್ಲ. ಹೀಗಾಗಿ ಬಿಡಿ ಸುದ್ದಿ ಅಂತಾನೆ ಕಶ್ಯಪ ರಾಜರ ದೊರೆತನ ಸರಿಯಾಗಿ ಇಲ್ಲದೆ ಇದ್ದಲ್ಲಿ ಸಸೂತ್ರವಾಗಿ ಯಾರ ಮನೆಯಲ್ಲಿಯೂ ಹಾಲು ಕರೆಯುವುದಿಲ್ಲ ಅವ ಹೇಳುದು, ಎತ್ತುಗಳು ಆಡುವುದಿಲ್ಲ ಅಂತ ಹೇಳ್ತಾನೆ. ಹಾಲು ಯಾಕೆ ಕೇಳಿದ್ರೆ ಅಗ್ನಿಹೋತ್ರಕ್ಕೆ. ಎಲ್ಲಿ ಉಂಟು ಅಗ್ನಿಹೋತ್ರ? ಹಾಲು ಕರೆಯುವುದಿಲ್ಲ, ದನ ಸಾಕುವುದಿಲ್ಲ, ಎತ್ತುಗಳನ್ನು ಹೊರಿಗಳನ್ನು ಬಿಡುವುದಿಲ್ಲ, ಮತ್ತೆ ಹಾಲು ಕರೆದು ಅದನ್ನು ಮತ್ತೆ ಕಾಯಿಸಿ ಹೆಪ್ಪು ಹಾಕಿ ಮಥನ ಮಾಡೋದಿಲ್ಲ, ಮೊಸರು ತೆಗೆಯುವುದಿಲ್ಲ, ಕಡೆದು ಇಳುವುದಿಲ್ಲ. ದಧ್ಯಾಶ್ವರ ಎಲ್ಲ ಉಂಟು, ಮೊಸರಾಗಿದ ಆಹುತಿ ಕೊಡ್ಲಿಕ್ಕೆಲ್ಲ ಬರ್ತದೆ ಹೋಮದಲ್ಲೆಲ್ಲ, ಅದೆಲ್ಲ ಉಂಟು. ಅದಿಲ್ಲ. ತುಪ್ಪ ಮಾಡುವುದಿಲ್ಲ, ತುಪ್ಪದ ಆಹುತಿ ಕೊಡ್ಲಿಕ್ಕೆ ಇರ್ತದೆ ಅಗ್ನಿಮುಖದಲ್ಲಿ, ಅದು ಇಲ್ಲ. ಹೀಗೆ ಎಂಥದ್ದು ಇಲ್ಲ ಅಂತಾನೆ. ಹೀಗಾಗಿ ಮೊಸರು ಕಡಿಯುವ ಸದ್ದು ಕೇಳುವುದಿಲ್ಲ. ಇದೆಲ್ಲ ದೊರೆಯ ಲ್ಯಾಬ್ಸ್ ಆಫ್ ಕಿಂಗ್ ಇದ್ದಾಗೆ, ದೊರೆಯ ಶೂನ್ಯತೆಯಿಂದ ಬ್ರಹ್ಮವರ್ಗವನ್ನು ನೋಡಿಕೊಳ್ಳದೆ ಆಗತಕ್ಕಂಥ ತೊಂದರೆಯಿಂದ ಆಗತಕ್ಕಂತಹ ವ್ಯವಸ್ಥೆ ಅಂತಾನೆ ಇಲ್ಲಿ ಬಂದಾಗ. ಯಾವುದಿಲ್ಲ. ಎಲ್ಲ ಕಡೆ ನೋಡಿದ್ರೆ ಕಳ್ಳರೆ. ಅವಧ್ಯತ್ವ ವಸ್ಯಭೂತಾ ಭವಂತಿ ಯೇ ಬ್ರಾಹ್ಮಣಾನ್ ಕ್ಷತ್ರಿಯ ಸತ್ಯಜಂತಿ. ಪೂರ್ಣವಾಗಿ ತ್ಯಾಗ ಮಾಡಿದ್ದರಿಂದ ಬ್ರಾಹ್ಮಣರನ್ನು ಕ್ಷತ್ರಿಯರು ಎಲ್ಲ ಕಡೆಯಲ್ಲಿ ಅಬದ್ಧಸ್ತಾ, ಎಲ್ಲ ಯದ್ವಾ ತದ್ವಾಗಿ ಹೋಗಿದೆ. ಎಲ್ಲಿ ನೋಡಿದರಲ್ಲಿ ಕಳ್ಳರದ್ದೇ ಬಗೆ ಕಾಣುತ್ತದೆ. ಚಾತುರ್ವರ್ಣ್ಯಂ ಭವತಿ ಸಂಪ್ರಮೂಢಂ. ಯಾರ ಕೆಲಸ ಏನು, ಯಾವ ಧರ್ಮ ಹೇಗೆ, ಅವರ ಪಾಡು ಎಂಥದ್ದು, ಇವರ ಕಥೆ ಏನು, ಯಾವುದಿಲ್ಲ. ಎಲ್ಲ ಒಟ್ರೆ ಬಿಟ್ರೆ ಏನೇನು ಆಗಿ ಹೋಗ್ತದೆ. ಯಾರಿಗೆ ಯಾವುದರ ಸುದ್ದಿ ಸಸೂತ್ರ ಗೊತ್ತಿಲ್ಲ, ಯಾವುದನ್ನು ತಮ್ಮ ಧರ್ಮದಲ್ಲಿ ಆಚರಣೆಯಲ್ಲಿ ತಂದಿರುವುದಿಲ್ಲ. ಎಲ್ಲ ಬಿಟ್ಟು ಹೋಗಿರ್ತದೆ, ಅಜ್ಞಾನ ತಾಂಡವಾಗಿರುತ್ತದೆ ಅಂತಾರೆ. ಅದರೊಟ್ಟಿಗೆ ಪ್ರಜಾಸ್ತತಃ ಕ್ಷಯ ಸಂಸ್ಥಾಂ ಭವಂತಿ. ಎಲ್ಲರೂ ಸಾಯಲಿಕ್ಕೆ ಹೋಗ್ತಾರೆ, ಎಲ್ಲವನ್ನು ಕಳ್ಕೊಳ್ಳುತ್ತಾರೆ. ಸಂಸ್ಕೃತಿಯ ನಾಶದಲ್ಲಿ ಪ್ರಜೆಗಳ ನಾಶ ಅದು ನೆಲೆ ನಿಂತಿದೆ. ಇನ್ನೇನು ಹೊಸತಾಗಬೇಕಾಗಿಲ್ಲ, ಜನ ಸಾಯಬೇಕಾಗಿಲ್ಲ. ಅವರ ಟ್ರೆಂಡ್, ಅವರ ಸಂಸ್ಕೃತಿ, ಅವರ ಆಚರಣೆಗಳು, ಅವರ ವೈಭವಯುತವಾದಂತಹ ಮೌಲ್ಯಗಳು ಅವೆಲ್ಲ ಇಲ್ಲಾಗಿಬಿಟ್ರೆ ಇನ್ಯಾರು ಉಳಿತಾರೆ? ಹೀಗಾಗಿ ಅವರವರದ್ದೇ ಆಗಿರತಕ್ಕಂಥ ಅದೇನೇನು ನಾವು ಹೇಳ್ತೇವೆ, ಕುಲಕಸುಬು ಹೇಳ್ತೇವೆ, ವಂಶ ಪರಂಪರೆ ಬಂದದ್ದು ಹೇಳ್ತೇವೆ, ಸಹಜವಾದ ಪ್ರವೃತ್ತಿ ಅಂತಾರೆ. ಇದು ಯಾವುದೂ ಇಲ್ಲಾಗಿ ಹೋಗ್ತದೆ ಅಂತ. ಬ್ರಹ್ಮವೃಕ್ಷ ರಕ್ಷ್ಯಮಾಣ ಮಧು ಹೇಮಚ ವರ್ಷ. ಅದೊಂದು ದೊಡ್ಡ ಮರ ಅಂತ ಇಟ್ಕೊಳ್ಳಿ. ಬ್ರಹ್ಮವೃಕ್ಷ ಅಂತ ಇವತ್ತು ಕರೆಯುವುದು ನಾವು ಪಾಲಾಶ್ರಮ, ಬ್ರಹ್ಮದೇವರಿಗೆ ಸಂಬಂಧಪಟ್ಟಂತೆ. ಅವ್ರು ಹೇಳ್ತಾರೆ, ಒಳ್ಳೆ ರೀತಿಯಿಂದ ಬ್ರಹ್ಮ ಸಮಾಜವನ್ನು ಕಾಪಿಟ್ಟರೆ ನಮಗೆ ಅದ್ಭುತವಾದಂತಹ ಆನಂದ, ದೊಡ್ಡ ಮಟ್ಟಿನ ಸಂಪತ್ತು ಸಿಗ್ತದೆ. ಮಧು ಅಂದ್ರೆ ಮಧ್ವಿತ್ಯಾನಂದ ಉದ್ದಿಷ್ಟ ಅಂತ. ಅದನ್ನ ಮನುಷ್ಯನಿಗೆ ಬೇಕಾದ್ದು ಆನಂದದ ನೆಮ್ಮದಿಯ ಬದುಕು, ಜೊತೆಯಲ್ಲಿ ಸಂಭ್ರಮದ ಸಂಪತ್ತು. ಮಧು ಹೇಮಚ ವರ್ಷದ, ಇದು ಒಂದು ಮುಖ. ಇನ್ನೊಂದು ಮಧು ಅಂದ್ರೆ ಜೇನುತುಪ್ಪವೇ. ಅಸುವಾವದೇವ ಮಧು ಅಂತ ಶ್ರುತಿಯಲ್ಲಿ ಹೇಳಿಕೊಂಡ ಹಾಗೆ ಮಧು ಅಂದ್ರೆ ಸಿಹಿಯಾದ ಸಂಗತಿ ಅಂತ ಇಟ್ಟುಕೊಳ್ಳಿ. ಅದು ಎಲ್ಲ ಪುಷ್ಪಗಳ ರಸ. ಊಟ ಅಂದ್ರೆ ಏನು ಗೊತ್ತುಂಟ? ಊಟ ಅಂದ್ರೆ ಏನು? ಮರ ಗಿಡಗಳ ಪೂರ್ಣ ಪ್ರಮಾಣದ ಬಿಡುಗಡೆ ಅಲ್ವೇನು? ಹಾಗಾಗಿ ಮರಗಳು ಕೊಡುವಂಥದ್ದು ಪೂರ್ಣ ಪ್ರಮಾಣದಲ್ಲಿದ್ರೆ ನಾವು ಕಾದರೆ ಹಣ್ಣು, ಅಂದ್ರೆ ಅದಕ್ಕಿಂತ ಮೊದಲದ್ದು ಕಾಯಿ, ಬೀಜ, ಅದರ ಮೊದಲು ಬರುವಂಥದ್ದು ಹೂ,
ಅದಕ್ಕೂ ಆನಂದದಲ್ಲಿ ಆರಂಭದಲ್ಲಿ ಅದಕ್ಕೆ ಎಲೆಗಳು, ಚಿಗುರುಗಳು ಅಲ್ವಾ? ಹೀಗೆ ಅದು ನೀವು ಒಂದೊಮ್ಮೆ ಮರಗಳ ತಿನ್ಲಿಕ್ಕೆ ಶುರು ಮಾಡಿದ್ರೆ ಬೇರಿನಿಂದ ತಿನ್ಲಿಕ್ಕೆ ಬರ್ತದೆ. ಬೇರಿದೆ, ಕಾಂಡ ಇದೆ, ಚಿಗುರಿದೆ, ಎಲೆ ಇದೆ, ಕೊನೆಗೆ ಅದರಲ್ಲಿ ಬಂದಿರತಕ್ಕಂತಹ ಹೂ ಮತ್ತೆ ಕಾಯಿ, ಹಣ್ಣು, ಇಷ್ಟೇ. ಅಲ್ಲಿ ಮತ್ತೆ ಪುನಃ ಸರ್ಕಲ್, ಮತ್ತೆ ಅದರಲ್ಲಿ ಆ ಹಣ್ಣಿನಲ್ಲಿ ಬರತಕ್ಕ ಬೀಜ, ಅದ್ರದ್ದು ಮತ್ತೆ ಗಿಡ, ಆ ಬೇರು, ಅಲ್ಲಿಂದ ಶುರು. ಆಗ ಏನು ತಿನ್ನುವುದು ನಾವು ಇಲ್ಲೇ ತಿಂತಾ ಇದ್ದೆ. ನೀವು ಹಣ್ಣನ್ನು ತಿನ್ನುವ ಮುಂಚೆ, ಬೀಜವನ್ನು ತಿನ್ನುವ ಮುಂಚೆ ಹೂವನ್ನೇ ತಿನ್ನಬಹುದು. ತಮಾಷೆ ಕಾಣುತ್ತಲ್ಲ. ದೊಡ್ಡ ದೊಡ್ಡ ಹೂವನ್ನು ತಿನ್ನುವವರಿದ್ದಾರೆ. ಎಲ್ಲಿದೆ ಅಂದ್ರೆ ಕುಂಬಳಕಾಯಿಯಲ್ಲಿ ಹೂವು ಇಡುತ್ತಾರೆ. ಕುಂಬಳಕಾಯಿ ದೊಡ್ಡದಾಗ್ತದೆ, ಆಗ್ಬೇಕಾದ್ರೆ ದೊಡ್ಡ ಹೂವು ಇರ್ತದೆ. ಆ ಹೂವನ್ನೇ ಕಿತ್ತು ಚಂದ ಮಾಡಿ ತುಪ್ಪದಲ್ಲಿ ಕಾಯಿಸಿ ಮೊಸರು ಹಾಕಿ ಅದಕ್ಕೆ ಕಡೆದು ತಂಪು ಹುಳಿ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಊಟ ಮಾಡ್ಲಿಕ್ಕೆ ಆಗುತ್ತೆ. ಬಹಳ ಅಪರೂಪ ಮಾಡುತ್ತಾರೆ. ಹಣ್ಣಾಗುವ, ಕಾಯಿ ಆಗುವ ಮೊದಲೇ ಹೂವಿನಿಂದಲೇ ಎಲ್ಲ ವಿಷಯಗಳನ್ನು, ಹಾಗೆ ಎಲೆಯಿಂದಲೇ ಎಲ್ಲ ಊಟದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವ ಹಾಗೆ. ಆದ್ರೆ ಇದೆಲ್ಲ ಕಥೆ ಕರೆಕ್ಟ್. ಅದನ್ನ ಮರ ಮನುಷ್ಯನಿಗೆ ಆಹಾರ ಆಗಿದೆ, ರಸವನ್ನು ಕೊಡ್ತಾ ಇದೆ, ಹೂವಿನ ರಸ ಕೊಡ್ತಾ. ನಾವು ಎಲ್ಲ ಹೂಗಳ ಒಟ್ಟು ಸಾರವನ್ನು ಪಡೆಯುವುದಾದರೆ ಅದು ಜೇನು. ಎಲ್ಲ ಹೂವಿನ ಸಾರ, ಯಾವತ್ತಿನ ಸಾರ, ಎಲ್ಲೆಂದೆಲ್ಲೆಂದಿನ ದಿನದ. ಒಂದು ದೃಷ್ಟಿಯಿಂದ ಜೇನುಗೂಡು ಅಂದಾಗ ವರ್ಷದ ಸೊತ್ತು ಆಗ್ತದೆ. ವರ್ಷದ ಹೂಗಳ, ಸಾವಿರಾರು ಹೂಗಳ ರಾಶಿ ರಸವನ್ನು ಊಟಕ್ಕೆ ಉಪಯೋಗಿಸಿಕೊಳ್ಳಲಿಕ್ಕೆ ಅದ್ಭುತ ರೀ. ಪಂಚಾಮೃತ ಅಭಿಷೇಕ ಅಂದ್ರೆ ಆಯ್ತಲ್ಲ, ದನದ್ದು ಹಾಲು ದನದ್ದಾಯ್ತು, ಮೊಸರು ದನದ್ದಾಯ್ತು, ತುಪ್ಪ ದನದ್ದಾಯ್ತು. ಅದು ಒಂದೇ ಮನೆದ್ದು 3 ಸಹ. ಒಂದೇ ಅಂದ್ರೆ ಹಾಲಿನಲ್ಲೇ 2 ವಿಕಾರ. ಪಂಚಾಮೃತ ಹೇಳಿದ್ದಷ್ಟೇ, ನಿಜವಾಗಿ 3 ಒಂದೇ, ಗವ್ಯವೇ. ಮತ್ತೆ 2 ಮಧು ಮತ್ತೆ ಕಬ್ಬಿನ ರಸ, ಇಕ್ಷು ರಸ. ಅದು ಸತ್ಯ. ಅಮೃತ ಸಿಹಿ ಸರಿ, ಇಕ್ಷುದಂಡ. ಮತ್ತೆ ಎಲ್ಲಿಯೂ ಪ್ರಪಂಚದಲ್ಲಿ ಅಂದ್ರೆ ನಮ್ಮ ಸಿಹಿಯಾದ ಸೊತ್ತು ವೃಕ್ಷ ಜಾತಿಯಲ್ಲಿ ಸಿಗುವಂಥದ್ದು ಕಬ್ಬಿನ ಜಲ್ಲೆ ಬಿಟ್ಟರೆ ಮತ್ತೆ ಯಾವುದಿಲ್ಲ. ನೇರ ಕಬ್ಬಿನ ಜಲ್ಲೆ ತಂದು ಹಿಚ್ಚಿಕಿದ್ರೆ ನೀರು ಬರುತ್ತೆ, ಸಿಹಿಯಾದ ರಸ ಬರುತ್ತೆ, ಹಾಲು ಬರುತ್ತೆ ಕುಡಿಲಿಕ್ಕೆ. ಸಕ್ಕರೆ ಅದುವೇ, ಬೆಲ್ಲ ಅದುವೇ, ಸಿಹಿ ಅದುವೇ. ನಮಗೆ ಸಿಹಿಯನ್ನು ಸಿಗುವಂಥದ್ದು ಅಲ್ಲಿಂದಲೇ. ಮತ್ತೆ ಇನ್ನು ತೆಂಗಿನಿಂದ ತೆಗಿತಾರೆ ಹಾಲು, ಅದನ್ನು ತೆಗೆದು ಬೆಲ್ಲ ಮಾಡುತ್ತಾರೆ. ತಾಳೆಯ ಮರದಿಂದ ತಯಾರಿಸ್ತಾರೆ, ಅದನ್ನು ತೆಗಿತಾರೆ. ಆದರೆ ಸಹಜವಾಗಿ ಹೇಳುವಂಥದ್ದು ಇಕ್ಷು ರಸವನ್ನೇ ಹೇಳುವಂಥದ್ದು, ಗುರುತಿಸಿ ಶಾಸ್ತ್ರಗಾರರು ತಿಳಿಸಿಕೊಟ್ಟದ್ದು. ಅದರಂತೆ ಮತ್ತೊಂದು ಅತ್ಯಂತ ಸಿಹಿಯಾದ ಇದು ನಾವು ತೆಗಿಬೇಕು ನೋಡಿ, ಕಬ್ಬಿನ ಜಲ್ಲೆಯನ್ನು ಅರಿಬೇಕು. ಆದ್ರೆ ಇದು ಹಾಗಲ್ಲ. ದನದಿಂದ ನೇರ ಹಾಲು ಸಿಗುವಂತೆ, ಮತ್ತೆ ಮೊಸರು ತುಪ್ಪವನ್ನು ನಾವು ತಯಾರಿಸಬೇಕು. ಇದು ಹಾಗಲ್ಲ. ಜೇನುತುಪ್ಪ ಸಹಜವಾಗಿ ನಮಗೆ ತಯಾರು ಮಾಡಿ ಸಿಗುವುದು. ಹಕ್ಕಿಗಳು ಹಕ್ಕಿಗಳಂದ್ರೆ ಇದು ಜೇನುನೊಣ, ಅದು ಒಟ್ಟು ಮಾಡಿದ ರಸ ಮಧುರಸ ಅಂದ್ರೆ. ಆದ್ರಿಂದ ಒಂದೊಮ್ಮೆ ನಾವು ಚಂದವಾಗಿ ಬ್ರಹ್ಮವರ್ಗವನ್ನು ಸಾಕಿದರೆ ನಮಗೆ ಸಿಹಿ ಜೇನು ಸಿಕ್ಕಿದಂತೆ ಅಂತ. ಆಹಾರ ಆಯಿತು, ವಿಹಾರಕ್ಕೆ ದುಡ್ಡಾಯಿತು. ಖಾಲಿ ಊಟ ಹಾಕಿ ಯಾರು ಬಿಡುವುದಿಲ್ಲ, ದಕ್ಷಿಣೆ ಕೊಡ್ತಾರೆ. ಊಟಕ್ಕೆ ಬಂದು ಹೋಗ್ಲಿಕ್ಕೆ ಬೇಕಾದ ಆಯಾಸದ, ಪರಿಶ್ರಮದ ಖರ್ಚು. ಆದ್ರಿಂದ ಬ್ರಹ್ಮವೃಕ್ಷವನ್ನು ನೀವು ಸಂಪಾದನೆ ಮಾಡಿದ್ರೆ, ಸಾಕಿದ್ರೆ, ಚಂದ ಮಾಡಿದ್ರೆ ನಿಮಗೆ ಊಟೋಪಚಾರಕ್ಕೆ ಕಮ್ಮಿ ಇಲ್ಲ. ನಾಳೆ ದಿನಕ್ಕೆ ನಿಮಗೆ ಕೈಯಲ್ಲಿ ಕಾಸು ಉಳಿಯುತ್ತೆ. ಮನುಷ್ಯನಿಗೆ ಬೇಕಾದ 2 ತಿನ್ಲಿಕ್ಕೆ, ತಿರುಗಲಿಕ್ಕೆ, ಎಷ್ಟಾದ್ರೆ ಸರಿ. ಅದೇ ನೀವು ಅದನ್ನು ಚಂದವಾಗಿ ನೋಡಿಕೊಳ್ಳದಿದ್ರೆ, ಅಪಚಾರ ಮಾಡಿದ್ರೆ ಏನಾಗ್ತದೆ? ಹೆಚ್ಚು ಕಡಿಮೆ ಏನಾಗ್ತದೆ ಹೇಳಿದ್ರೆ, ಅರಕ್ಷ್ಯಮಾಣ ಸತತಂ ಅಶ್ರು ಪಾಪಂಚ ವರ್ಷತಿ. ಮರವನ್ನು ನೀವು ಚೆನ್ನಾಗಿ ಸಾಕದಿದ್ರೆ ನೀವು ತಿನ್ಲಿಕ್ಕಿಲ್ಲ, ಬದುಕಲಿಕ್ಕೆ, ವೈಭವಕ್ಕೆ ಸಂಪತ್ತಿಲ್ಲ. ಮತ್ತೇನ್ ಸಿಗತ್ತೆ ಕೇಳಿದ್ರೆ ನಿಮಗೆ ಕಣ್ಣೀರು ಬರ್ತದೆ, ಸಿಗ್ತದೆ, ದುಃಖ ಆಗ್ತದೆ ಜೊತೆಯಲ್ಲಿ. ಅದನ್ನು ನೋಡಿ, ಅಲ್ಲಿ ನೀರು ಕೊಟ್ಟದ್ದು ಅರ್ಥ ಆಗುತ್ತೆ, ಮಧು ಶಬ್ದಕ್ಕೆ ಇನ್ನೊಂದು ಅರ್ಥ ಕೊಟ್ಟದ್ರಿಂದ. ಇಲ್ಲಿ ಮಧು ರಸ ಇಲ್ಲ, ಮತ್ತೆ ಕಣ್ಣು ರಸ, ಕಣ್ಣು ನೀರು, ದುಃಖ. ಮಧುರ ರಸದಿಂದ ಆನಂದ, ಇಲ್ಲಿ ಕಣ್ಣು ನೀರಿನಿಂದ ದುಃಖದ ಅನುಭವ. ಆನಂತರ ಪಾಪ ಬರ್ತದೆ, ಕೆಟ್ಟದಾಗ್ತದೆ. ಅಲ್ಲಿ ಹಾಗಾದ್ರೆ ಮಧು ಹೇಮಚ ವರ್ಷತೆ ಅಂದ್ರೆ ಸಂಪತ್ತು ಬರ್ತದೆ ಅಂದ್ರೆ ಪುಣ್ಯ ಬರ್ತದೆ ಅಂತ ಅರ್ಥ ಆಯ್ತು. ಆಗ ಒಳ್ಳೆ ಬಂಗಾರದ ಬದುಕು ಅಂದ್ರೆ ಪುಣ್ಯಾತ್ಮರ ಬದುಕು. ಇದು ಪಾಪಿಷ್ಠವಾದಂತಹ ನೆಲೆ ಆಗ್ತದೆ. ಅದನ್ನ ಹೀಗೆ ಮಾಡಬೇಕು ಅಂತ ಹೇಳ್ತಾನೆ ವಾಸ್ತವವಾಗಿ. ಅಭ್ರಮಶಾರಿ ಚರಣಾದಪೇತಃ ಯದಾ ಬ್ರಹ್ಮಣಿ ತ್ರಾಣಮಿಚ್ಛೆ
ಒಬ್ಬ ಬ್ರಹ್ಮವರ್ಗದ ಒಳ್ಳೆಯ ರಕ್ಷಕನನ್ನು ಪಡೆಯದೆ, ಚೆನ್ನಾದ ಕ್ಷತ್ರಿಯ ಇಲ್ಲದೆ, ಅವನು ತಮ್ಮನ್ನೇ ನೋಡಿಕೊಳ್ಳುವ ತಮ್ಮಲ್ಲೇ ತಮ್ಮ ರಕ್ಷಣೆಯನ್ನು ಪ್ರತಿಷ್ಠೆಯನ್ನು ನೋಡಿಕೊಳ್ಳಿಕ್ಕೆ ಹೋದ್ರೆ ಅವನು ಸರಿಯಾಗಿ ತನ್ನ ಧರ್ಮದಲ್ಲಿ ಇಲ್ಲದೆ ಅವನು ಕ್ಷತ್ರಿಯನೇ ಆಗಿ ಹೋಗ್ತಾನೆ. ಒಬ್ಬ ತಿಳಿದವ ತನ್ನ ಧರ್ಮದ ಆಚರಣೆಯನ್ನು ನಡೆಸಿಕೊಡದೇ ಇದ್ರೆ ಆಚರಣೆಯಿಂದ ಆಚೆ ಹೋದವನು ಬಿಟ್ಟವನೇನಾಗ್ತಾನೆ ಕೇಳಿದ್ರೆ ಆ ವರ್ಗದವನ ಅನಿಸುವುದಿಲ್ಲ. ಹಾಗಾಗಿ ಒಳ್ಳೆಯ ಶುದ್ಧವಾದಂತಹ ಬ್ರಹ್ಮವರ್ಗ ಆಚರಣೆಯಿಂದ ತಪ್ಪಿ ಕ್ಷತ್ರಿಯನಾಗಿ ಹೋಗ್ತದೆ, ಸರಿಯಾಗಿ ಅವನನ್ನು ನೋಡಿಕೊಳ್ಳುವ ಜನ ಇಲ್ಲದೆ ಹೋದರೆ. ಇದರಿಂದ ಆಶ್ಚರ್ಯತೋ ವರ್ಷತಿ ದೇವ ತತ್ರ ದೇವ, ದೇವರು ಸಸೂತ್ರವಾಗಿ ಅಲ್ಲಿನ ಕ್ಷೇಮಕ್ಕೆ ಕಾಯುವುದಿಲ್ಲ. ವಿಚಿತ್ರವಾದ ಮಳೆ, ಆಶ್ಚರ್ಯ, ಬಂದ್ರೆ ಬಂತು ಮಳೆ, ಇಲ್ಲ ಅಂದ್ರೆ ಇಲ್ಲ. ಅದ್ಭುತ ಶಾಂತಿ ಹೇಳೋದು ಅದಕ್ಕೆ ಅಲ್ವಾ. ಅದ್ಭುತ ಅಂದ್ರೆ ಏನು? ಸರಿಯಾದ ವ್ಯವಸ್ಥೆ ಇಲ್ಲದೆ ಇರುವುದು. ಮಳೆ ಬರ್ತದೆ ಅಕಾಲದಲ್ಲಿ, ಬಂದ್ರೆ ಭಯಂಕರ ನೆರೆ ಹಾಗೆ, ಬಂದ್ರೆ ಸಿಡಿಲು ಬಡಿಲುಗಳ ಅಬ್ಬರ, ಚಂಡಮಾರುತ, ಇಲ್ಲ ಕ್ಷಾಮ, ಇಲ್ಲವೇ ಇಲ್ಲ. ಬೇಕಾದಾಗಲೂ ಮಳೆ ಇಲ್ಲ, ಬೇಕಾದಷ್ಟು ಇಲ್ಲ, ಬೇಕಾದಂತೆ ಇಲ್ಲ, ಹೀಗೆ ಕುಣಿಸ್ತದೆ. ಆಶ್ಚರ್ಯತಃ ವರ್ಷತಿ ತತ್ರದೇವ. ಹಾಗಾಗಿ ದೇವರು ಅಲ್ಲಿ ಸರಿಯಾಗಿ ಮಳೆ ಕೊಡುವುದಿಲ್ಲ. ಕೊಟ್ರೆ ವಿಪರೀತ ಕೊಡ್ತಾನೆ, ಕೊಡುವಾಗ ಕೊಡುವುದಿಲ್ಲ, ಕೊಡದಾಗ ಕೊಡ್ತಾನೆ, ಕೊಡುವಂತೆ ಇಲ್ಲ, ಹೀಗೆ ಏನೇನೋ ಆಗತ್ತೆ. ಹಾಗೆ ಸರಿಕಟ್ಟಲ್ಲಿ ಅಲ್ಲಿ ಅಧ್ಯಯನ, ಪೂಜೆ ಪುನಸ್ಕಾರ, ಹೋಮ ಹವನ ಅದೆಲ್ಲ ಇಲ್ಲಲ್ಲ, ಅದ್ರದ್ದು ಅವನಾಗಿ ಮಾಡ್ತಾರೆ. ತತ್ರ ಅಭೀಕ್ಷ್ಣಂ ದುಷ್ಪ್ರಭಾಹ ಚ ಆವಿಶಂತ. ಅಲ್ಲಿ ಎಲ್ಲೆಂದರಲ್ಲಿ ನೋಡಿದರೆ ಮನುಷ್ಯರಲ್ಲಿ ಸ್ಯಾಡ್ನೆಸ್, ಒಳ್ಳೆಯ ಪ್ರಕಾಶ ಇಲ್ಲ, ಬಹಳ ಚಂದವಾಗಿರತಕ್ಕಂಥ ಆನಂದವಾದಂತಹ ಸೆಲೆ ಇಲ್ಲ. ಎಲ್ಲಿ ನೋಡಿದರಲ್ಲಿ ದುಃಖದ ಮೋರೆ ಪರಿಸ್ಥಿತಿ, ವಾತಾವರಣ, ಒಳ್ಳೆ ಶಬ್ದ, ಕೆಟ್ಟ ವಾತಾವರಣ ತುಂಬಿರುತ್ತದೆ. ನೋಡಿ, ಎಲ್ಲಿ ರಾಜನ ದೊರೆತನ ಇಲ್ಲ ಆಗ್ತದೆ, ಅಲ್ಲಿ ಒಂದು ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾನೆ. ಹೇಗಿರ್ತದೆ ಅಂದ್ರೆ, ಸ್ತ್ರೀಯಂ ಹತ್ವ ಬ್ರಾಹ್ಮಣಂ ವಾಪಿ ಪಾಪ ಸಭಾಯಾಂ ಯತ್ರ ಲಭತೆ ಚ ಅನುವಾದ. ಒಬ್ಬ ಸುಮ್ಮನೆ ಒಂದು ಹೆಣ್ಣನ್ನು ಕೆಡಿಸಿಯೋ, ಅತ್ಯಾಚಾರ ಮಾಡಿಯೋ, ಬಲಾತ್ಕರಿಸಿಯೋ ಕೊಂದು ಹಾಕಿದ ಪಾಪಿ, ಅಥವಾ ಒಬ್ಬ ಜ್ಞಾನಿಯನ್ನು, ಬ್ರಾಹ್ಮಣನನ್ನು, ವೇದಜ್ಞನನ್ನು ಹಿಡಿದು ಸಂಹಾರ ಮಾಡಿದ. ಇಂತಹ ಸಂದರ್ಭದಲ್ಲಿ ಸಭೆಯಲ್ಲಿ ಅವನನ್ನು ಜನ ಹೊಗಳುತ್ತಾರೆ ಅಂತ ಇಟ್ಕೊಳ್ಳಿ. ಅವರು ಮಾಡಿದ್ದಕ್ಕೆ ಒಪ್ಪಿಕೊಳ್ಳುತ್ತಾರೆ, ಹಾಗೆ ಆಗಲಿ, ಆಗ್ತದೆ, ಆಗಬೇಕು, ಬಡಿಬೇಕು, ಸಾಯಿಸಬೇಕು ಅಂತ ಹೇಳುತ್ತಾರೆ ಅಂತ ಇಟ್ಟುಕೊಳ್ಳುವ. ಅವನ ಮಾತಿಗೆ ಅವರು ಪೋಷಣೆ ಮಾಡಿ ಇಟ್ಟುಕೊಳ್ಳುವ. ಇದೆಲ್ಲಿ ರಾಜ್ಞ ಸಕಾಶೇನ ಅಭಿವೇತಿ ಚಾಪಿ. ಇಂತಹ 10 ಜನರ ನಡುವೆ ಮಾತ್ರ ಅಲ್ಲ, ರಾಜನ ಎದುರೇ ಅವನು ಹೆದರುವುದಿಲ್ಲ. ಅಂದರೆ ಸರ್ಕಾರ ಇದ್ದಾಗಲೇ ಊರಿನಲ್ಲಿ ಅತ್ಯಾಚಾರಗಳು, ಸುಲಿಗೆಗಳು, ದರೋಡೆಗಳು, ಕೊಲೆಗಳು ಆಗ್ತವೆ ಅಂತ ಇಟ್ಕೊಳ್ಳಿ. ಹಾಗಾಗಿ ಏನಂತ ಅರ್ಥ ಇದೆ ನಿಮಗೆ? ತಥೋ ಭಯಂ ವಿದ್ಯತೆ ಕ್ಷತ್ರಿಯಸ್ಯ. ಊರಿನ ರಾಜನಿಗೆ ಪೆಟ್ಟುಂಟು ಅಂತ ಅರ್ಥ. ಜನ ಇನ್ನು ದಂಗೆ ಹೇಳುತ್ತಾರೆ, ನೀನು ಪ್ರಯೋಜನ ಇಲ್ಲ ಅಂತ. ನೋಡಿ, ಹಿಂದೆ ಭೀಷ್ಮರು ಹೇಳುವಾಗ ರಾಜಸತ್ಯದಿಂದ ಹೇಗಿರಬೇಕು ಅಂದ್ರೆ, ಯಾರ ರಕ್ಷಣೆ ಇಲ್ಲದೆ ಹೆಣ್ಮಗಳು, ಸ್ತ್ರೀಯೊಬ್ಬಳು ಅಲಂಕೃತಳಾಗಿ ಎಲ್ಲ ಸಂಪತ್ತಿನ ಒಡನೆ ನಿರ್ಭಯವಾಗಿ ಆಕೆ ಎಲ್ಲೆಂದರಲ್ಲಿ ಯಾವಾಗ ಬೇಕಾದ್ರೆ ಹಾಗೆ ದಾರಿಯಲ್ಲಿ ಹೋಗಿ ಬರುವಂತೆ ಇದ್ರೆ ಅಲ್ಲಿ ರಾಜ ಬದುಕಿದ್ದಾನೆ, ಪ್ರತಿಷ್ಠೆ ಮಾಡಿದ್ದಾನೆ ಅಂತ ಅರ್ಥ ಅಂತ ಹೇಳಿದ್ರಲ್ಲ, ಅದನ್ನಿಲ್ಲಿ ತೋರಿಸ್ತಾರೆ. ಹೆಣ್ಣನ್ನು, ಒಬ್ಬ ಬ್ರಾಹ್ಮಣನನ್ನು ಕೊಂದು ಭೇಷ್ ಅಂತ ಜನ ಹೇಳುವಂತಾಗಿ ರಾಜನೇ ಅವನಿಂದ ಆ ಕೆಟ್ಟ ಕೆಲಸದಿಂದ ರಾಜನಿಗೂ ಕಂಟ್ರೋಲ್ ಮಾಡಲಾಗದೆ, ರಾಜನಿಗೂ ಅವನು ಹೆದರದೆ ಈ ರೀತಿಯಾಗಿ ನಿರ್ಭಯವಾಗಿ ದೇಶದಲ್ಲಿ ಅನ್ಯಾಯವನ್ನು ಮಾಡ್ತಾ ಇದ್ರೆ ಅರ್ಥ ಏನು? ರಾಜ ಕೆಟ್ಟವ, ಸರಿ ಇಲ್ಲ, ರಾಜ ಇಲ್ಲ ಅಂತ ಅರ್ಥ. ರಾಜಕತೆ ಅಂತ ಪಾಪೈ ಪಾಪಿ ಕ್ರಿಯಮಾಣೈತಿ ವೇಲಂ ತಥೋ ರುದ್ರೋ ಜಾಯತೆ ದೇವ ಯಶ ಅಂತಾನೆ ಕೊನೆಗೆ ಕಶ್ಯಪ. ಕೊನೆಗೀಗೆ ಪಾಪಿಗಳು ಒಟ್ಟಾಗ್ತಾರೆ, ಪಾಪಕರ್ಮಗಳೇ ಜಾಸ್ತಿ ಆಗ್ತಾವೆ. ಮಿತಿಮೀರಿ, ಹದ್ದು ತಪ್ಪಿ, ನಿರ್ಮರ್ಯಾದವಾಗಿ ಇದ್ದದ್ದಾದಾಗ ಕೊನೆಗೆ ರುದ್ರ ಹೇಳ್ತಾನೆ. ಅವನು ಹೇಳದು, ಎದ್ದು ಎಲ್ಲರನ್ನು ಬಡದು ಹಾಕಿ ಬಿಡುತ್ತಾನೆ, ಸಂಹೃತವಾಗಿ ಬಿಡುತ್ತೆ ಇಲ್ಲಿ ಅಂತ ಹೇಳಿಬಿಡ್ತಾನೆ. ಇವ
ಪುರೂರವಸ್ಸು ಕೇಳುವವ ಇಲ್ಲ, ಗಾಬರಿಯಾಗಿ ಎಲ್ಲಿರಿ ಜನ ಸತ್ಯ, ಜನ ಸಾಯುವಂಥದ್ದು ಅವರವರೇ ಹೊಡ್ಕೊಂಡು ಬಡ್ಕೊಂಡು ಹೊರತು ಎಲ್ಲಿ ರುದ್ರ ತಾಂಡವ ಆಗ್ತದೆ, ಎಲ್ಲಿ ಸಂಹಾರ ದೇವ ಕಾಣ್ತಾನೆ ಅಂತೆಲ್ಲ ಕೇಳುತ್ತಾನೆ. ಅದಕ್ಕೆ ಇವರು ಹೇಳ್ತಾರೆ, ಅವನಿಗೆ ಅರ್ಥ ಆಗ್ಲಿಲ್ಲ ಅಭಿಪ್ರಾಯಕ್ಕೋಸ್ಕರ, ಆತ್ಮ ರುದ್ರ ಹೃದಯೇ ಮಾನವಾನ ಸ್ವಗಂ ದೇಹಂ ಪರದೇಹಂಚಾಂತಿ. ಅವನೇ ರುದ್ರ, ಅವನ ದೇಹದಲ್ಲೇ ರುದ್ರ, ರೌದ್ರಾವತಾರ ಆಗಿದೆ. ಮನುಷ್ಯನ ಹೃದಯದಲ್ಲೇ ಇದ್ದಾನೆ ರುದ್ರ. ತನ್ನನ್ನು ನೋಡಿಕೊಳ್ತಾನೆ, ಮಗದೊಬ್ಬರನ್ನು ನೋಡಿಕೊಳ್ತಾನೆ. ಏನಾಯ್ತು ಈಗ? ಹೊರಗಿನ ಲೋಕದಲ್ಲಿ ರುದ್ರನ ತಾಂಡವ ಹೇಗುಂಟು ಕೇಳಿದ್ದೀರಾ ನೀವು? ಕಂಡಿದ್ದೀರಾ? ಪಾದೋತ್ಪಾತ ಈ ಸದೃಶಂ ರೂಪ್ ರುದ್ರಮಾಹು. ಈ ಚಂಡಮಾರುತ ಇಲ್ವಾ, ಈ ಕೆಟ್ಟ ಉತ್ಪಾತಗಳು ದುಶ್ಶಕನಗಳೆಲ್ಲ ಬೀಳುವಂಥದ್ದೆಲ್ಲ ಇದು ರುದ್ರನೇ. ದಾವೈ ಜೀಮೂತೈ ಸದೃಶಂ ರೂಪಮಸ್ಯ. ಕಾಳ್ಗಿಚ್ಚಿನ ಕತೆ, ಇತ್ತ ಬೆಂಕಿಯ ಪ್ರಕೋಪ, ಒಂದು ತೀವ್ರವಾದ ಉಷ್ಣ, ಮಗದೊಂದು ಭಾರೀ ಪ್ರತಾಪದ ಶೈತ್ಯ, ಬಹಳ ದೊಡ್ಡ ಮಟ್ಟಿನ ಮೋಡ ಗರ್ಜನೆ ಮಾಡಿಕೊಂಡು ಸಡಿಲು ಬಡಿಲುಗಳಿಂದ ಗುಡುಗು ಗುಮ್ಮಾನಗಳಿಂದ ಇಡಿಯನ್ನು ಸಹ ಹುಡಿ ಮಾಡಿಬಿಡುತ್ತಲ್ಲ, ಇದುವೇ ರುದ್ರ ಅಂತಾನೆ. ಇವನಿಗೆ ಮತ್ತು ವಿಚಿತ್ರ ಅನ್ನಿಸ್ತದೆ. ಎಲ್ಲಿ ಹೊಂಟಿರಿ ಗಾಳಿ ರುದ್ರ ಆಗುವುದು, ಈ ಮಾರುತಗಳು, ಈ ಜೀಮೂತಗಳು, ಜೀಮೂತ ಅಂದ್ರೆ ಮೋಡಗಳು, ಇವುಗಳ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಜನರು ಅವರಲ್ಲಿ ಆಗಿರತಕ್ಕಂತಹ ಹೆಚ್ಚು ಕಡಿಮೆಯಿಂದ ಅವರವರೇ ಜನಗಳು ಬಡ್ಕೊಳ್ಳುವುದಿಲ್ಲಿ. ಇಲ್ಲಿಯೇ ದೊಡ್ಡ ಗುದ್ದಾಟಗಳು, ಸಿಡಿಲು ಬಡಿದು, ಎಲ್ಲಿ ಮನುಷ್ಯನ ಕಾಮಕ್ರೋಧಗಳೇ. ಕಾಮದ್ವೇಷಾತ್ ವಧ್ಯತೆ ಮುಚ್ಯತೆ ಚ. ಜನರೊಬ್ಬರೊಬ್ಬರ ಜುಟ್ಟಿ ಹಿಡಿಯುವುದು, ಬಡಿಯುವುದು, ಮುಗಿಸುವುದು ಎಲ್ಲ ಎಲ್ಲಿ? ಕಾಮಗಳ. ಒಂದು ಸ್ತ್ರೀ ಆಗಲಿ, ಒಬ್ಬ ಬ್ರಾಹ್ಮಣ ಆಗಲಿ, ಇವರ ಮೇಲೆ ಯಾಕೆ ಅವರಿಗೆ ದ್ವೇಷ? ಜನಾಂಗ ದ್ವೇಷ. ಸ್ತ್ರೀಯರು, ಅವರ ಮೇಲೆ ಕಾಮುಕತನ. ಹೀಗಾಗಿ ಲೋಕದಲ್ಲಿ ಕಾಮದ್ವೇಷದಿಂದ ಬ್ರಹ್ಮಹತ್ಯೆ, ಸ್ತ್ರೀ ಹತ್ಯೆ ಎಲ್ಲ ಆಗುವಂಥದ್ದು. ಇಲ್ಲಿ ಜೀಮೂತದ, ಮಾರುತದ, ಕಾಳಿಗಿಚ್ಚಿನ ಕತೆ, ರುದ್ರದೇವರ ಆಟ, ಇದೆಲ್ಲ ಏನು ಅಂತ. ನಿಜವಾಗಿ ರುದ್ರ ಶಬ್ದವನ್ನ ಆತ ರುದ್ರ ಅಂತ ಹೇಳಿ ಭಯಂಕರವಾದ ದೇವರು ಅಂತ ಅರ್ಥ ಮಾಡಿತ್ತು, ಸೌಮ್ಯ ದೇವರಲ್ಲ ಅಂತ. ಎಲ್ಲವನ್ನು ಗುಟ್ಟಿ ಹುಡಿ ಮಾಡುವ, ರೋದನ ಬಡಿಸುವ ಭಗವಂತನ ಬಗ್ಗೆ, ನಾರಾಯಣನ ಬಗ್ಗೆ ಹೇಳಿದ್ದು. ಆದ್ರಿಂದ ಆತ್ಮ ದೇವಾನಾಮ ಹೇಳಿದ್ದು, ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ ಅಂತ ಹೇಳಿದ್ದು. ಆತ್ಮ ಹೃದಯೇ ಮಾನವಾನಾಮ ಅಂತ, ಆತ್ಮ ರುದ್ರ ಅಂತ. ಆದ್ರೆ ಇವನು ಪ್ರಜೆಗಳಿಂದಲೇ ಆಗತಕ್ಕಂಥ ಹಾನಿಗಳು, ಉಪಟಳಗಳ ಬಗ್ಗೆ ಹೇಳುತ್ತಾ ತೋರಿಸಿಕೊಟ್ರೆ ಅದಕ್ಕೆ ಹೇಳ್ತಾರೆ, ಯತೈವ ಗೇಹೇ ಜಾತವೇದಾ ಪ್ರದೀಪ್ತ ಕೃಸ್ತಂಗ್ರಾಮಂ ದಹದೇ ಚ ತ್ವರಾವಾನ್. ಒಂದು ಮನೆಯಲ್ಲಿ ಹುಟ್ಟಿದ ಬೆಂಕಿ ಇಡೀ ಊರನ್ನು ಹಬ್ಬುವುದಿಲ್ವಾ? ಹಾಗೆ ಒಂದು ಕಡೆಯಲ್ಲಿ ಆದ ದೊಡ್ಡರಿ ಇಡೀ ಸಮಾಜವನ್ನೇ, ರಾಷ್ಟ್ರವನ್ನೇ, ರಾಜ್ಯವನ್ನೇ ಇಲ್ಲ ಮಾಡುತ್ತದೆ, ಎಲ್ಲರನ್ನು ತಲೆ ಕೆಡಿಸ್ತದೆ. ವಿಮೋಹನಂ ಕುರುತೆ ದೇವಯೇಶಃ. ಯಾರಿಗೂ ಏನು ಅರ್ಥ ಆಗದಂತೆ ಒಟ್ಟಾರೆ ತಲೆ ಕೆಡಿಸಿ, ಮೋಹಗೊಳಿಸಿ, ಅಜ್ಞಾನವನ್ನು ಮೇರಿಸಿ ಪ್ರತಿಯೊಬ್ಬರ ಮೇಲೆ ಸಂಹಾರದ ನೆಲೆಯನ್ನು ನಡೆಸಿಕೊಡ್ತಾನೆ. ತದ ಸರ್ವಂ ಸ್ಪೃಶ್ಯತೆ ಪುಣ್ಯ ಪಾಪಿ. ಎಲ್ಲರಿಗೂ ಪುಣ್ಯ ಪಾಪಗಳು ಅಂಟಿಕೊಳ್ಳುತ್ತಾರೆ, ಎಲ್ಲರಲ್ಲಿಯೂ ಹೇಳಿಬಿಡ್ತಾನೆ. ಐಲ ಕೇಳ್ತಾನೆ, ಎಲ್ಲ ಇದೆ ವಿಚಿತ್ರ ಆಯ್ತಲ್ಲ. ಯದಿ ದಂಡ ಸ್ಪೃಶ್ಯತೆ ಪುಣ್ಯ ಪಾಪೈ ಪಾಪೈ ಕ್ರಿಯಮಾಣೆ ಅವಿಶೇಷಾತ್ ಕಸ್ಯ ಹೇತೋ ಸುಕೃತಂ ನಾಮ ಕುರ್ಯಾತ್ ದುಷ್ಕೃತಂ ವಾ ಕಸ್ಯ ಹೇತೋ ನ ಕುರ್ಯಾತ್. ಈ ಗಲಾಟೆಯ ಸಾಮೂಹಿಕವಾದ ಪೆಟ್ಟುಪುಟಗಳಿಂದ ಎಲ್ಲರಿಗೂ ಪುಣ್ಯ ಪಾಪಗಳು ಅಂಟುಕೊಳ್ಳುತ್ತದೆ, ಹೊಡೆದಾಟದಲ್ಲಿ ಬಂದು ಬಿಡುತ್ತದೆ ಅಂತ ಆಗಿಬಿಟ್ರೆ, ಪಾಪ ಮಾಡಿದವ ಅವನು ಪಾಪಿ ಆಗಬಹುದು, ಅವನು ಪೆಡೆ ತಿನ್ನಬಹುದು. ಪಾಪ ಮಾಡದವ ಪುಣ್ಯಾತ್ಮ, ಅವನಿಗೆ ಯಾಕೆ ಪಾಪ ಮಾಡದೇ ಇದ್ದಾಗಲೂ ಪೆಟ್ಟನ್ನು ಪಡಿಬೇಕು, ಪುಣ್ಯ ಪಾಪಗಳ ಸಂತೆಯಲ್ಲಿ ಬೀಳಬೇಕು? ಮತ್ತೆ ಯಾಕಪ್ಪ, ಯಾವ ಕರ್ಮಕ್ಕೆ ಒಳ್ಳೇದು ಮಾಡಬೇಕು ಜನ, ಯಾವ ಕರ್ಮಕ್ಕೆ ದುಷ್ಕೃತವನ್ನು ಬಿಡಬೇಕು? ಎಲ್ಲರಿಗೂ ಒಂದೇ ಬಗೆಯಾದ ಪುಣ್ಯ ಪಾಪಗಳು ಬರುವುದಾಗಿ ಬಿಟ್ಟರೆ, ಅಂಟಿಕೊಳ್ಳುವುದಾದ್ರೆ ನಾವು ಒಳ್ಳೆ ಕೆಲಸ ಯಾಕೆ ಮಾಡಬೇಕು, ಕೆಟ್ಟ ಕೆಲಸ ಯಾಕೆ ಬಿಡಬೇಕು ಅಂತ ಕೇಳುತ್ತಾನೆ. ಅದಕ್ಕೂ ಕಶ್ಯಪ ಉತ್ತರ ಕೊಡುತ್ತಾನೆ, ಹೌದಪ್ಪ, ಹೌದೌದು, ಒಳ್ಳೆಯವರೆಗೂ ನಾನು ಹೇಳಿದೆ ಪಾಪ ತಡ್ತದೆ ಅಂತ. ಯಾಕೆ ಹೇಳಿದೆ? ಅವ್ರು ಕೆಟ್ಟವರಲ್ಲ, ಸರಿ, ಯಾಕೆ ಹೇಳಿದೆ? ಅವ್ರು ಕೆಟ್ಟದ್ದು ಮಾಡಲಿಲ್ಲ, ಹೌದು, ಯಾಕೆ ಹೇಳಿದೆ? ಹಾಗಾದ್ರೆ ಒಳ್ಳೇದು ಮಾಡಿದವರಿಗೂ ಕೆಟ್ಟದೇ ಆಗುವುದಾದ್ರೆ ಕೆಟ್ಟದ್ದು ಮಾಡುವವರು
ಒಳ್ಳೇದು ಮಾಡುವವರು ಯಾಕೆ ಕೆಟ್ಟದ್ದು ಮಾಡಬಾರದು, ಯಾಕೆ ಒಳ್ಳೇದನ್ನು ಮಾಡ್ತಾ ಇರಬೇಕೆನ್ನುವುದಕ್ಕೆ ಹೇಳಿ ಅಂತ ಕೇಳಿದ್ಯಲ್ಲ. ಅಸಂತ್ಯಾಗಾತ್ ಪಾಪಕೃತಾಂ, ಕೆಟ್ಟವರನ್ನು ಬಿಟ್ಟಿದ್ದಾರ ಇವರು. ವಿಷಯ ಅಷ್ಟು ವಿಶ್ಲೇಷಣೆ. ನಿಮಗೆ ಒಳ್ಳೆದ್ದು ಮಾಡಿದ್ದಾರೆ ಎನ್ನುವ ನೆಲೆಯಲ್ಲಿ ಕೆಟ್ಟವರ ಜೊತೆಯಲ್ಲಿ ನೀವು ಸೇರಿಕೊಳ್ತೀರಲ್ಲ, ಆದ್ರಿಂದ ಕೆಟ್ಟವರು ಮಾಡಿದ ಪಾಪಕ್ಕೆ ನೀವು ಭಾಗಿಯಾಗ್ತೀರಿ. ನೀವು ಕೆಟ್ಟದ್ದು ಮಾಡದಿದ್ರು ಕೆಟ್ಟವರ ಜೊತೆಯಲ್ಲಿ ಸೇರಿದ್ದಕ್ಕೆ ತತ್ಸಂಯೋಗ ಅಂತ ಎನ್ನುವುದುಂಟಲ್ಲ ಮಹಾಪಾಪಿಗಳ ಬಗ್ಗೆ. ಮಹಾಪಾಪದ 5ನೇ ಹಾಗೆ ಕುಡಿದವನ ಜೊತೆಯಲ್ಲಿ ಹೆಜ್ಜೆ ಹಾಕಿದವರು ಅವನು ಹೆಜ್ಜೆ ತಪ್ಪಿದ್ದಾನೆ ಅಂತಲೇ ಅರ್ಥ, ಕುಡಿದಿದ್ದಾನೆ ಅಂತಲೇ ಅರ್ಥ, ಆ ಪಾಪಕ್ಕೆ ಬಲಿ ಆಗ್ತಾನೆ. ಕದ್ದವನ ಜೊತೆಯಲ್ಲಿ ಊಟಕ್ಕೆ ಬಿದ್ದವನು ಸಹ ಆ ಕದ್ದವನ ಸಹವಾಸದಿಂದಾಗಿ ಕಳ್ಳ ಅಂತಲೇ ಕರೆಯಲ್ಪಡ್ತಾನೆ. ಇನ್ನೆಂತ ಹೇಳುವ ಅಂತ. ಅದನ್ನ ಸುಳ್ಳನ ಜೊತೆಯಲ್ಲಿ, ಹಿಂಸರಗನ ಜೊತೆಯಲ್ಲಿ, ಆಡಂಬರದ ಬುಟಾಟಿಕೆಯವನ ಜೊತೆಯಲ್ಲಿ ಇರಬಾರದು. ಅವರನ್ನು ಬಿಡದೇ ಇದ್ದದ್ರಿಂದ ಅಸಂತ್ಯಾಗ ವ್ಯವಹಾರದಲ್ಲಿ, ಮನೆ ಪಕ್ಕದಲ್ಲಿ, ಊರು ತುಂಬ ಇಲ್ಲೆಲ್ಲ ಕಡೆಯಲ್ಲಿ ಅವನ ಸಂಭಾಷಣೆ, ಮಾತುಕತೆ, ಸಹವಾಸ ಇವನ್ನೆಲ್ಲ ಬಿಡಲಾರದೆ ಇದ್ದದ್ರಿಂದ ಪುಣ್ಯಾತ್ಮನಿಗೂ ಪಾಪ ಅಂಡುತ್ತದೆ, ದಂಡ ಬೀಳುತ್ತದೆ, ಪೆಟ್ಟು ತಿನ್ಬೇಕಾಗ್ತದೆ. ಸಂಖ್ಯಾತ ಸಾಯುವಾಗ ಎಲ್ಲರೊಟ್ಟು ಸಾಯ್ತಾನೆ ನೋಡಿ. ಯಾವುದೋ ಒಂದು 4 ಜನ ಪಾಪಿಗಳಿರ್ತಾರೆ ಒಂದು ವಾಹನದಲ್ಲಿ, ಬಸ್ಸಿನಲ್ಲಿ. 50 ಜನ ಹೊಂಡಕ್ಕೆ ಬಿಡ್ತಾನೆ. ಆ 4 ಜನರನ್ನು ತೆಗಿಲಿಕ್ಕೋಸ್ಕರ ದೇವರು ಮಾಡಿದ ಉಪಾಯ. ವಿಮಾನದಲ್ಲಿ ಅಷ್ಟು ಜನರು ಪಾಪಿಗಳಾಗ್ತಾರೆ. ಯಾರೋ 1-2-4 ಜನ ಆವತ್ತು ಸಾಯ್ಲಿಕ್ಕಿರುವವರು, ಉಳಿದವರೆಲ್ಲ ಕೈಕಾಲು ಮುರಿದುಕೊಂಡು, ಅಲ್ಲ ಬರುವಾಗ ಎಲ್ಲರಿಗೊಟ್ಟು ಗ್ರಾಚಾರ, ಯಾಕೆ ಅವರೊಟ್ಟಿಗೆ ಸೇರಿಕೊಂಡದ್ದಕ್ಕೆ. ಆ ಪಾಪಿಯೊಟ್ಟಿಗೆ ಸೇರುವಾಗ ಉಳಿದವರಿಗೂ ಅನ್ನ ಹಾಕಿದ್ದಕ್ಕೆ ಪಾಪ ಬರ್ತದೆ. ಅಸಂತ್ಯಾಗಾತ್ ಪಾಪಕೃತಾಂ ಅಪಾಪ ತುಲ್ಯೋ ದಂಡ ಸ್ಪೃಶ್ಯತೆ ಮಿಶ್ರ ಭಾವ. ಒಟ್ಟು ಸೇರಿದಾಗ ಪೆಟ್ಟು ಸಿಗ್ತದೆ, ಅದಷ್ಟೇ ವಿಷಯ. ಅದು ಒಟ್ಟು ಸೇರಿದ್ದರಿಂದ ನಾವು ಕೆಲವೊಮ್ಮೆ ಹೇಳುತ್ತೇವಲ್ಲ, ಅದು ನಾನು ಮಾಡಿದ್ದು ಅಲ್ಲೋ, ಮತ್ತೆ ನನ್ನ ಕೈ ಮಾಡಿದ್ದು, ಹಾಗಾದ್ರೆ ಪೆಟ್ಟು ತಿನ್ನು. ಅದು ಕೈಗೆ ಮಾತ್ರ ಪೆಟ್ಟಿಯಾಗಿ ಹೇಳಿದ್ರೆ ಅದು ಕೈ ಕಾಲನ್ನು ಹೊತ್ತುಕೊಂಡಿದೆ ಅಲ್ಲ, ಅದಕ್ಕೆ ಮತ್ತೆ ಅಂದದ್ದು. ದೇಹದ ಜೊತೆಯಲ್ಲಿ ಕೂತಲದಕ್ಕೆ ಬೆನ್ನಿಗೆ, ಕೈ ಮಾಡಿದ ತಪ್ಪಿಗೆ ಬೆನ್ನಿಗೆ 2 ಬರೆ. ಕೈ ಬರೆಯುವುದಿಲ್ಲ ಆದ್ರೆ ಬೆನ್ನಿಗೆ ಬರೆ ಕೊಡ್ಲೇಬೇಕಲ್ಲ. ಮತ್ತೆ ಅದು ಕೈಗೆ ಕೊಡಬಹುದಲ್ಲ, ಕೈಗೆ ಕೊಟ್ಟಾಗಿದೆ. ಈಗ ಕೈ ಬರೀಲಿಕ್ಕೆ ಬರುವುದಿಲ್ಲ, ಅದಕ್ಕೋಸ್ಕರ ಬೆನ್ನಿಗೆ ಬರೆ ಕೊಟ್ಟು ಕೈಯಿಂದ ಬರೆಸು. ಹೇಗಿದೆ ಉಪಾಯಗಳು. ಅದನ್ನು ಹೇಳ್ತಾನೆ, ಒಟ್ಟು ಸೇರಿದ್ದರಿಂದ ಎಲ್ಲರಿಗೂ ಬೀಳ್ತದೆ ಪೆಟ್ಟು. ಅದು ಹೇಗೆ ಕೇಳಿದ್ರೆ, ಹಸಿ ಕಟ್ಟಿಗೆಯ ಒಟ್ಟಿಗೆ ಒಣ ಕಟ್ಟಿಗೆ ಒಟ್ಟಿಗೆ ಹಸಿ ಕಟ್ಟಿಗೆ ಸೇರಿದ್ರೆ ಈಗ ನೋಡಿ ಅದು ಹೊತ್ಕೊಂಡು ಹೋಗ್ತದೆ, ಉರಿತದೆ. ನಿಜವಾಗಿ ಉರಿಬೇಕಾದ್ದು ಒಣ ಕಟ್ಟಿಗೆ, ಅದರಲ್ಲಿ ರಸ ಇಲ್ಲ, ಬರ್ರನೆ ಉರಿತದೆ. ಅದರೊಟ್ಟಿಗೆ ಹಸಿ ಕಟ್ಟಿಗೆ ಇಟ್ಟುಬಿಡಿ, ನಿನ್ನೆ ಮೊನ್ನೆ ಕಡ್ದದ್ದನ್ನು ಚೆನ್ನಾಗಿ ಉರ್ಕೊಂಡು ಹೋಗ್ತದೆ. ಯಾಕೆ ಉರ್ಕೊಂಡು ಹೋಯ್ತು? ಅದರೊಟ್ಟಿಗೆ ಸೇರಿದ್ದರಿಂದ. ಇವು ದೃಷ್ಟಾಂತ ಕೊಡ್ತಾ ಇದ್ದಾನೆ ಶಿವ. ಆದ್ರಿಂದ ಕೆಟ್ಟವರ ಜೊತೆಯಲ್ಲಿ ಸೇರಿದರೆ ಒಳ್ಳೆಯವರು ಸಹ ಹಾಳಾಗ್ತಾರೆ. ಆದ್ರಿಂದ ಕೆಟ್ಟವರನ್ನು ಕೂಡಲೇ ದೂರ ಮಾಡಿ. ಆಗ್ತದ? ಆಗುವುದಿಲ್ಲ. ಸಮಾಜದಲ್ಲಿ ಸಿಕ್ಕಿಬಿದ್ದಿ ಬೇಡ್ರಿ. ಎಲ್ಲ ಹೇಳ್ತಾನೆ, ನಿಮ್ದೆಂದದ್ದು ರೀ ಕೆಟ್ಟದು ಒಳ್ಳೇದು ಅಂತೆಲ್ಲ ಬೇರೆ ಬೇರೆ ಮಾಡೋದು ನೋಡಿ. ಏನು ನೆಲ ಯಾರನ್ನು ಓದ್ಕೊಳ್ತದೆ? ಯಾರನ್ನು ಓದ್ಕೊಳ್ತದೆ? ಕೆಟ್ಟವರನ್ನು ಓದ್ಕೊಳ್ತದೆ. ಕಳ್ಳನಿಗೂ ಏಣಿ ಜಾಗ ಕೊಡ್ತದೆ, ಸುಳ್ಳನಿಗೂ, ಎಲ್ಲರಿಗೂ. ಸಾಧುವನ್ನು ಧಾರೈತಿ ಭೂಮಿಹಿ, ಈ ನೆಲ ಎಲ್ಲರನ್ನು ಹೊತ್ಕೊಂಡಿದೆ. ನೆಲಕ್ಕೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಕಾಲಿಟ್ಟಲ್ಲಿ ಕೆಟ್ಟವಿಟ್ಟಾಗ ಹೊಂಡ ಬೀಳ್ತದ? ಇಲ್ಲ. ಸಾಧುವನ್ನು ಧಾರೈತಿ ಭೂಮಿ, ಸಾಧುವನ್ನು ತಾಪಯತಿಯ ಸೂರ್ಯ. ಸೂರ್ಯ ಯಾರಿಗೆ ಬೆಳಕು ಕೊಡ್ತಾನೆ ಕೇಳಿದ್ರೆ, ಕೆಟ್ಟವರಿಗೂ ಬೆಳಕು ಕೊಡ್ತಾನೆ, ಒಳ್ಳೆಯವರಿಗೂ ಕೊಡ್ತಾನೆ. ಸಾಧುವನ್ನು ವಾತೈತಿಯ ವಾಯು. ನಿಜವಾಗಿ ಒಳ್ಳೆಯವ ಕೆಟ್ಟವ ಅಂತ ಯೋಚನೆ ಬಂದಿದ್ರೆ ಗಾಳಿ ಅವನ ಮೂಗಿಗೆ ಹೋಗಬಾರ್ದಿತ್ತು ನೋಡಿ, ಬದುಕಲಿಕ್ಕೆ ಆಗೋದಿಲ್ಲ. ಆಗ ನೆಲವು ಬಾಯಿ ಬಿಡಬೇಕಿತ್ತು, ಹೊಂಡಕ್ಕೆ ಬಿದ್ದು ಹೋಗ್ತಿದ್ದ. ಆದ್ರೆ ಇವೆಲ್ಲ ನೋಡಿ ಇಬ್ಬರಿಗೂ ಅವಕಾಶ ಮಾಡಿಕೊಡ್ತದೆ. ಆಪಹ ತಥ ಸಾಧುವನ್ನು ಹಂತಿ. ನೀರು ನೋಡಿ ಎಲ್ಲರಿಗೂ ನೀರು ಕೊಡ್ತದೆ, ಹರಿತದೆ, ಎಲ್ಲರ ಬುಡಕ್ಕೂ ಬರ್ತದೆ. ಅದಕ್ಕೆ ಕಶ್ಯಪ ಹೇಳುತ್ತಾನೆ, ಹೌದೌದೌದೌದು, ಅದು ಎಲ್ಲಿ? ಇಲ್ಲಿ ಅಂತಾನೆ. ಏವಸ್ಮಿನ್ ವರ್ತತೆ ಲೋಕಯೇವ. ಈ ಲೋಕದಲ್ಲಿ ಮಾತ್ರ ಕೆಟ್ಟವರಿಗೂ ಒಳ್ಳೆಯವರಿಗೂ ಒಂದೇ ಬಗೆಯಾದ ಟ್ರೀಟ್ಮೆಂಟ್ ಇರಬೇಕು. ಅದು ಜನ ಎಲ್ಲ ಖುಷಿ ಪಡ್ತಾನೆ ನೋಡು. ಅವೆಲ್ಲ ಬೆಳಿಗ್ಗೆ ಹೇಳ್ತಾನೆ, ಸ್ನಾನ ಮಾಡ್ತಾನೆ, ಜಪ ಪೂಜೆ ಮಾಡ್ತಾನೆ, ತೀರ್ಥ ತಗೊಂಡು ತಿಂತಾನೆ, 10 ಜನರಿಗೆ ದಾನ ಮಾಡ್ತಾನೆ. ಆದ್ರೆ ಪಾಪ ಒದಾಡ್ತಾ ಇದ್ದಾನೆ, ಏನಾದ್ರೂ ಉಂಟ ಅವನಿಗೆ? ಇಲ್ಲ ಅಂತಾನೆ. ಇವ ನೋಡಿ ಹೇಳುವಾಗಲೇ ತಡ, ಸ್ನಾನ ಮಾಡದೆ ತಿಂತಾನೆ, ಜಪ ಪೂಜೆ ಜಗತ್ತಿನಲ್ಲೇ ಇಲ್ಲ ಅವನದ್ದು. ಅಷ್ಟೆಲ್ಲ 10 ಜನರಿಗೆ ಉಪದ್ರವ ಹೇಳ್ಕೊಡ್ತಾನೆ, ಈಗ ಗಮ್ಮತ್ತಲ್ಲಿ ಮೆರಿತಾನೆ ಅಂತಾನೆ. ಹೌದು, ಈ ಲೋಕದಲ್ಲಿ ಮಾತ್ರ ಅಂತಾರೆ ಕಶ್ಯಪರು. ಏವಸ್ಮಿನ್ ವರ್ತತೆ ಲೋಕ ಏವ.
ನಾಮುತ್ರೈವಂ ವರ್ತತೆ ರಾಜಪುತ್ರ. ಏ ಪುರೂರವ, ಇಲ್ಲಿ ಮಾತ್ರ ಹಾಗೆ, ಅಲ್ಲಿ ಇಲ್ಲ ಹಾಗೆ. ಎಲ್ಲಿ ಅಲ್ಲಿ ಅಂದರೆ ಪ್ರೇತ್ಯೈತಯೋರಂತರವಾನ್ ವಿಶೇಷ ಯುವೇ ಪುಣ್ಯಂ ಗುರುತೆ ಎಷ್ಟ ಪಾಪಂ. ಈ ಲೋಕ ಬಿಟ್ಟು ಬೇರೆ ಲೋಕಕ್ಕೆ ಹೋಗ್ತೀರಾ, ಅಲ್ಲಿ ಬೇರೆ ವಿಶೇಷ ಉಂಟು. ಅಲ್ಲಿ ಒಳ್ಳೆದು ಮಾಡಿದವನಿಗೆ ಒಳ್ಳೆದೇ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದೇ. ಅಲ್ಲಿ ಪುಣ್ಯಾತ್ಮನೇ, ಪಾಪಾತ್ಮನೇ. ಕೆಟ್ಟವನೇ, ಒಳ್ಳೆಯವನು. ಅದೆಂತದ್ದು ಕೇಳಿದ್ರೆ ಹೇಳ್ತಾರೆ ನೋಡಿ ಕಶ್ಯಪರು. ಪುಣ್ಯಸ್ಯ ಲೋಕಃ ಮಧುಮಾನ್ ಘೃತಾರ್ಚಿ ಚಿರಣ್ಯ ಜ್ಯೋತಿ ಅಮೃತಸ್ಯ ನಾಭಿ. ಪುಣ್ಯಾತ್ಮರ ಲೋಕ ಎಷ್ಟು ಚೆನ್ನಾಗಿದೆ ಹೇಳಿದರೆ ಆನಂದದ ಸೆಲೆ. ಅಲ್ಲಿ ಯಾವುದೇ ರೀತಿಯಾದ ದುಃಖ ದುಮ್ಮಾನಗಳು ಇಲ್ಲ. ಒಳ್ಳೆ ಪ್ರಕಾಶದ ಪರಿಸರ. ಕತ್ತಲು ಬಂದಾಗ ಏನಾಗುತ್ತೆ ಅಂದ್ರೆ ಭಯ ಆಗುತ್ತೆ. ಕೆಟ್ಟ ಶಕ್ತಿಗಳು ಬರ್ತಾವೆ, ದುಷ್ಟ ಕೀಟಗಳು ಬರ್ತಾವೆ, ಹೇಸಿಗೆಗಳು ನಿಲ್ತಾವೆ. ಇದು ಯಾವುದಿಲ್ಲ, ಒಳ್ಳೆ ಪ್ರಕಾಶ. ನೋಡಿ, ಹಗಲು ತುಂಬಾ ಗಟ್ಟಿಯಾಗಿದ್ರೆ ಯಾವುದೇ ಸೊಳ್ಳೆಗಳು ಕ್ರಿಮಿಕೀಟಗಳು ಬಾಧೆ ಪಡುವುದಿಲ್ಲ. ಅದೇ ಸ್ವಲ್ಪ ಕತ್ತಲಾಗ್ತಾ ಬಂದ್ರೆ ನದಿ ತೀರದಲ್ಲಿ ಜಪಕ್ಕೆ ಹೋಗಿ ಕೂತರು 100 ಕಾಡ್ತಾವೆ ಅವನನ್ನು. ಹಾಗಾಗಿ ಈ ಲೋಕ, ಪುಣ್ಯಾತ್ಮರ ಲೋಕ ಹೇಗೆ ಉಂಟು ಕೇಳಿದ್ರೆ ಆನಂದವಾಗಿದೆ, ಒಳ್ಳೆ ಪ್ರಕಾಶಮಯವಾಗಿದೆ. ಬಹಳ ಅದ್ಭುತವಾದಂತಹ ಆನಂದದ ಬೆಳಕು ಅದು. ತುಂಬ ಸುಖವಾದ ವಿಶೇಷವಾದ ಜ್ಞಾನದ ಬೆಳಕು ಅದು. ಅವನಿಗೆ ಯಾವತ್ತೂ ಶಾಶ್ವತವಾದಂತಹ ಸಾವಿರದ ಪರಿಸ್ಥಿತಿ ಅದು. ಇನ್ನೆಂದು ಹುಟ್ಟಿ ಬರುವುದಿಲ್ಲ, ಸತ್ತು ಹೋಗುವುದಿಲ್ಲ ಅವನು. ತತ್ರ ಪ್ರೇತ್ಯ ಮುದತೆ ಪುಣ್ಯಕಾರಿ. ಸತ್ತ ಬಳಿಕ ಅಂತಹ ಸ್ಥಾನಕ್ಕೆ ಹೋಗಿ ಆನಂದವಾಗಿ ಪುಣ್ಯಾತ್ಮ ವಿಹಾರ ಮಾಡ್ತಾನೆ. ಮತ್ತೆ ನ ತತ್ರ ಮೃತ್ಯು ನಜರ. ಅಲ್ಲಿ ಯಾವುದೇ ರೀತಿಯಾದ ಸಾವು ಇಲ್ಲ, ಮುಪ್ಪು ಇಲ್ಲ, ಮತ್ತೆ ಯಾವುದೇ ರೀತಿಯಾಗಿರತಕ್ಕಂತಹ ಸಂಕಟವು ತೊಂದರೆಯೂ ಇಲ್ಲ. ನೋತ ಪೂರ್ಣ ಪ್ರಮಾಣದಲ್ಲಿಯೂ ಸಹ ಅವನು ಆನಂದವಾಗಿ ಇರ್ತಾನೆ. ತುಂಬಾ ಬಗೆಯಿಂದ, ತುಂಬ ಖುಷಿಯಿಂದ, ಬಹಳ ಆನಂದವಾಗಿರತಕ್ಕಂತಹ ಕಥೆ ಅದು, ಅಂತಹ ಜಾಗ ಅದು. ಅದೇ ಪಾಪಾತ್ಮರದ್ದಾದ್ರೆ ಪಾಪಸ್ಯ ಲೋಕ ನಿರಯ ಅಪ್ರಕಾಶ ನಿತ್ಯ ದುಃಖಂ ಶೋಕ ಭೂಯಿಷ್ಠಮೇವ. ಇಲ್ಲಿ ನೋಡಿ, ನತತ್ರ ಮೃತ್ಯು ನಜರ ಅನ್ನೋದು ದುಃಖಂ ಹೇಳಿದ್ರು. ಅಲ್ಲಿ ಯಾವುದೇ ಪ್ರಕಾರವಾದ ಪುಣ್ಯಾತ್ಮರಲ್ಲಿ ದುಃಖವೇ ಇಲ್ಲ ಅಂತ. ಇಲ್ಲಿ ಹೇಳ್ತಾನೆ, ಯಾವುದೇ ಪ್ರಕಾರವಾದ ಪಾಪಾತ್ಮರ ಲೋಕದಲ್ಲಿ ಸುಖವೇ ಇಲ್ಲ. ನಿರಯ ಉದ್ಧಾರ ಇಲ್ಲ, ಜ್ಞಾನ ಇಲ್ಲ, ಎಚ್ಚರ ಇಲ್ಲ, ಬೆಳಕು ಇಲ್ಲ, ಕತ್ತಲೆ ಕೊಂಪೆ, ನಿತ್ಯ ದುಃಖ, ಎಲ್ಲಕ್ಕೂ ದುಃಖ. ಪೂರ್ಣ ದುಃಖದ ಪ್ರತಿಷ್ಠೆಯೇ ಶೋಕವೇ, ನಿರಂತರವಾದ ದುಮ್ಮಾನಗಳು, ಅಳುಲು. ಮತ್ತೆ ತತ್ರ ಆತ್ಮಾನಂ ಶೋಚತೆ ಪಾಪಕರ್ಮ. ಕೆಟ್ಟದ್ದು ಮಾಡಿದವ ಅಲ್ಲಿ ಸೇರಿಕೊಂಡವ ಓ ಅಂತ ಕೂಗ್ತಾನೆ. ಅಂಧಂತಮಸ್ಸಿನಲ್ಲಿ ಬಿದ್ದವ, ಪೂರ್ಣ ಕತ್ತಲು, ನಿತ್ಯ ದುಃಖ. ಅವನು ಕೇವಲ ಬಹ್ವೀ ಸಮಾಹ, ಬಹಳ ಬಹಳ ಅಂದರೆ ನಿರಂತರ, ಶಾಶ್ವತವಾಗಿ. ಮತ್ತೆ ಅನಂದ ನಾಮತೆ ಲೋಕ ತಾಸ್ತೆ ಪ್ರೀತ್ಯಾಭಿಗಚ್ಚಂತಿ ಏಕೆ ಚಾತ್ಮಹನೋ ಜನಾಹ ಅಂತ. ಭಗವಂತನ ಈ ಸೃಷ್ಟಿಯ ವಿರೋಧವನ್ನು ನಡೆಸಿದವ ಅಂಧಂತಮ ಪ್ರವಿಶಂತಿ ಏಕೆ ಚಾತ್ಮಹನೋ ಜನಾಹ. ಪೂರ್ಣವಾದಂತಹ ಕತ್ತಲ ಕೊಂಪೆಯೊಳಗೆ ಬಿದ್ದು ಬಿಡುತ್ತಾರೆ. ಎಲ್ಲಿ ಬರಲಿಕ್ಕೆ ಮತ್ತೆ ಅವರಿಗೆ ಆಗುವುದೇ ಇಲ್ಲ. ಪ್ರಪತನ್ನ ಪ್ರತಿಷ್ಠಾ. ಬಿದ್ದವರು ಮತ್ತೆ ಏಳದ್ದಷ್ಟು ದೊಡ್ಡ ಹೊಂಡದೊಳಗೆ ಬಿದ್ದಿರುತ್ತಾರೆ. ಹೀಗಾಗಿ ಕಶ್ಯಪರು ಹೇಳುತ್ತಾರೆ, 2 ಶಾಶ್ವತವಾದ ಲೋಕಗಳು ಬೇರೆ ಇವೆ ಪುಣ್ಯಾತ್ಮರದ್ದು. ಒಂದು ಮೋಕ್ಷ, 2 ಮೋಕ್ಷವೇ, ಇಲ್ಲಿಂದ ಬಿಡುಗಡೆ. ಒಂದು ಆನಂದದ ತಾಣ, ಇನ್ನೊಂದು ದುಃಖದ ಪ್ರದೇಶ. ಹೀಗಾಗಿ ಒಳ್ಳೆದು ಕೆಟ್ಟದ್ದು ಮಾಡಿದವರಿಗೆ ಇಲ್ಲಿ ಮಾತ್ರ ಮಿಶ್ರ ಭಾವ. ಇಲ್ಲಿ ಮಾತ್ರ ಲೋಕದಲ್ಲಿ ಎಲ್ಲರಿಗೂ ಸಹ ನಾವು ಕೇಳ್ತೇವೆ, ಕೆಟ್ಟದ್ದು ಮಾಡಿದವರಿಗೆ ಮುಗಿಗೆ ಗಾಳಿ ಹಾಕಿ ಹೋಯಿತು, ಕೆಟ್ಟದ್ದು ಮಾಡಿದವರಿಗೆ ಕುಡಿಯುವಾಗ ನೀರು ಯಾಕೆ ಸಿಕ್ಕಿತು, ಕೆಟ್ಟದ್ದು ಮಾಡುವವರಿಗೆ ಯಾಕೆ ನೆಲದಲ್ಲಿ ಮಲಗಲಿಕ್ಕೆ ಜಾಗವಂತು, ಹಾಗೆ ಹೀಗೆ ಕೇಳಿದ್ದೆಲ್ಲ. ಅದು ಇಲ್ಲಿ ಒಟ್ಟು ಸೇರಿದ್ದಕ್ಕೆ ಆಗ್ತದೆ. ಒಳ್ಳೆಯವರಿಗೆ ಕೆಟ್ಟದ್ದು, ಕೆಟ್ಟದವರಿಗೆ ಒಳ್ಳೆಯದು ಆಗ್ತದೆ. ಆದರೆ ಈ ಸ್ಪರ್ಶ, ಈ ಮಿಶ್ರ ಭಾವ, ಇದು ಇಲ್ಲದ ಒಂದು ತಾಣ ಇದೆ ಮೋಕ್ಷ ಅಂತ. ಅಲ್ಲಿ ಹೋದವರಿಗೆ ಯಾವತ್ತೂ ಪೂರ್ಣವಾದ ಆನಂದ, ಯಾವತ್ತೂ ನಿರತಿಶಯವಾದ ದುಃಖವೇ
ಇರುವಂತದ್ದು. ಒಳ್ಳೆದು ಮಾಡಿದವ ಎಂದೂ ಚೂರು ದುಃಖವನ್ನು ಅನುಭವಿಸುವುದಿಲ್ಲ, ಕೆಟ್ಟದ್ದು ಮಾಡಿದವ ಎಂದೂ ಒಂದು ಚೂರು ಸಹ ಒಳ್ಳೆಯದನ್ನು ಸುಖವನ್ನು ಅನುಭವಿಸುವುದಿಲ್ಲ. ಇಂತಹ ಒಂದು ಶಾಶ್ವತವಾದ ತಾಣಗಳ ಬಗ್ಗೆ ಕಶ್ಯಪರು ಮತ್ತೆ ಅವನಿಗೆ ತಿಳಿಸ್ತಾರೆ. ಹೀಗೆ ಮುಂದಿನ ಸಂವಾದಗಳ ಚಿಂತನೆಯನ್ನು ಮತ್ತೆ ಭೀಷ್ಮರಿಂದ ಕೇಳಲಿದೆ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.